ಓಂ ಶಾಂತಿ. ಶಿವರಾತ್ರಿ ಹಬ್ಬವನ್ನ ಬಾಬ್ದಾದಾರವರ ಜೊತೆಗೆ ಆಚರಣೆಯನ್ನ ಮಾಡಿ ಉಮಂಗ ಉತ್ಸಾಹದಿಂದ ಉತ್ಸವದ ಜೊತೆಗೆ ತಮ್ಮ ಸಹೋದರ ಆತ್ಮರಿಗೆ ಈಶ್ವರೀಯ ಸಂದೇಶ, ಈಶ್ವರಾನುಭೂತಿ ಆಗಬೇಕು ಅಂತ ಮನೋಭಾವದಿಂದ ವಿಶೇಷವಾಗಿ ಶಿವರಾತ್ರಿಯ ಸಮಯದಲ್ಲಿ ತನು, ಮನ, ಧನ, ಶ್ವಾಸ, ಸಂಕಲ್ಪ, ಶುಭ ಭಾವನೆ, ಶುಭ ಕಾಮನೆಯಿಂದ ಸೇವೆ ಮಾಡಿರುವಂತಹ ತಮಗೆಲ್ಲರಿಗೂ ಕೂಡ ಬಾಬ್ದಾದಾರವರ ಶಿವರಾತ್ರಿ ಮಹಾ ಉತ್ಸವದ ಹಾರ್ದಿಕ ಶುಭಾಶಯಗಳು. ಇವತ್ತಿನ ಈ ಮುರಳಿ ಶಿವ ಜಯಂತಿಗೆ ಸಂಬಂಧಪಟ್ಟಿದ್ದು. ನಮ್ಮ ಪಾತ್ರದ ಅನುಸಾರ ನಾವೆಲ್ಲರೂ ಶಿವ ಜಯಂತಿಯನ್ನ ಆಚರಣೆ ಮಾಡಿದ್ದೀವಿ. ಆದರೆ ಸಮಯದ ಅನುಸಾರ ನಮ್ಮ ಸಹೋದರ ಆತ್ಮರ ಕೂಗಿನ ಅನುಸಾರ, ಅವಶ್ಯಕತೆಯ ಅನುಸಾರ, ತೀವ್ರತೆಯ ಅನುಸಾರ ಬೇಹದ್ದನ್ನ ಮನಸ್ಸಿನಲ್ಲಿ ಇಟ್ಟುಕೊಂಡು ಯಾವ ರೀತಿ ಶಿವ ಜಯಂತಿಯನ್ನ ಆಚರಣೆ ಮಾಡಬೇಕು, ಶಿವ ಜಯಂತಿ ಕೇವಲ ವರ್ಷದಲ್ಲಿ ಒಂದು ದಿನ ಮಾತ್ರನ ಅಥವಾ ಸದಾ ಇರಬೇಕಾ, ಇರಬೇಕು ಅಂದ್ರೆ ಹೇಗಿರಬೇಕು, ಯಾವ ರೀತಿಯಲ್ಲಿ ನಿರಾಕಾರ ರೂಪದಲ್ಲಿ, ಆತ್ಮಿಕ ರೂಪದಲ್ಲಿ ಶಿವ ಜಯಂತಿಯನ್ನ ಆಚರಣೆ ಮಾಡಬೇಕು, ಆಗಲೇ ನಿಮಗೆ ಭಗವಂತನಿಂದ ಶುಭಾಶಯ ಸಿಗತ್ತೆ. ಈ ಎಲ್ಲ ವಿಷಯವನ್ನ ಇವತ್ತು ಬಾಬಾ ಈ ಮುರಳಿಯಲ್ಲಿ ವಿಶೇಷವಾಗಿ ಶಿವ ಜಯಂತಿಯ ಸಂದರ್ಭದಲ್ಲಿ ನುಡಿಸಿರುವಂತಹ ಒಂದು ಮುರಳಿಯ ದಿನಾಂಕ 22 ಫೆಬ್ರವರಿ 1990. ಮುರಳಿಯ ಹೆಡ್ಡಿಂಗ್ ಆಗಿದೆ ಸಾರೆ ಖೇಲ್ ಕಾ ಆಧಾರ್ ಲೈಟ್ ಔರ್ ಬಿಂದು. ಪೂರ್ತಿ 5000 ವರ್ಷದ ನಾಟಕದ ಆಧಾರ ಪ್ರಕಾಶ ಮತ್ತು ಬಿಂದು ಅಂತ ಹೇಳ್ತಾರೆ. ಏನ್ ಹೇಳ್ತಾರೆ? ಪ್ರಕಾಶ ಮತ್ತು ಬಿಂದು. ಪೂರ್ತಿ 5000 ವರ್ಷದ ನಾಟಕವನ್ನ ನಾವೇನ್ ನೋಡ್ತಾ ಇದ್ದೀವಿ, ಪಾತ್ರವನ್ನ ಮಾಡ್ತಾ ಇದ್ದೀವಿ. ಅದಕ್ಕೆ ಫೌಂಡೇಶನ್ ಯಾವುದಂತೆ? ಪ್ರಕಾಶ ಮತ್ತು ಬಿಂದು. ಅದು ಹೇಗೆ? ಇವತ್ತು ಪ್ರಪಂಚದಲ್ಲಿ ಒಂದು ಫ್ಯಾಕ್ಟರಿಯಲ್ಲಿ ವಸ್ತುಗಳು ರೆಡಿ ಆಗ್ತವೆ. ಏನ್ ಬೇಕು ವಸ್ತು ರೆಡಿ ಆಗ್ಲಿಕ್ಕೆ? ಒಂದು ಮಷಿನ್ ಬೇಕು, ಒಂದು ಕರೆಂಟ್ ಬೇಕು, ಮತ್ತು ರಾ ಮಟೀರಿಯಲ್ ಬೇಕು. ಮಟೀರಿಯಲ್ ರೆಡಿ ಆದ್ಮೇಲೆ ಅವಶ್ಯಕತೆಯ ಅನುಸಾರದಲ್ಲಿ ದೇಶ ವಿದೇಶದವರೆಗೂ ಕೂಡ ಆ ವಸ್ತು ಹೋಗ್ಬಿಟ್ಟು ತಲುಪತ್ತೆ. ಫಲ ಎಷ್ಟು ದೂರ ಬೇಕಾದದ್ದು ತಲುಪಬಹುದು. ಆದರೆ ವಸ್ತುವನ್ನ ರೆಡಿ ಮಾಡಲಿಕ್ಕೆ ಸಾಧನ, ಮಷಿನ್ ಮತ್ತು ಕರೆಂಟ್ ಬೇಕಲ್ಲ. ಹಾಗೆ ಇದು ಸ್ಥೂಲ ರೂಪದಲ್ಲಿ. ಈಗ ಒಂದು ಭೂಮಿಯಲ್ಲಿ ನೋಡೋಣ, ಒಂದು ಬೀಜ ಹೇಳುವಂತ ಒಂದು ಸಾಧನ. ಬೀಜಕ್ಕೆ ಏನ್ ಬೇಕು? ಸೂರ್ಯನ ಪ್ರಕಾಶ ಬೇಕಲ್ಲ. ಆವಾಗ ತಾನೇ ಅದು ಗಿಡವಾಗಿ, ಮರವಾಗಿ ಬೆಳೆದು ಹೂವನ್ನ ಬಿಟ್ಟು ಹಣ್ಣನ್ನ ಕೊಡುತ್ತೆ. ಆ ಹಣ್ಣು ದೇಶ ವಿದೇಶದವರೆಗೂ ತುಂಬಾ ಜನರಿಗೆ ಅದು ತಲುಪಬಹುದು.
ಸ್ಥೂಲವಾಗಿ ಆ ಹಣ್ಣಿನ ಸ್ವಾದವನ್ನ ಅನುಭವಿಸ್ತಾರೆ. ಹಣ್ಣಿನಲ್ಲಿರುವಂತಹ ಒಂದು ವಿಟಮಿನ್ ಪ್ರೋಟೀನ್ಸ್ ಅನ್ನ ಸ್ವೀಕಾರ ಮಾಡ್ತಾರೆ. ಆದ್ಮೇಲೆ ಇದು ಶರೀರಕ್ಕೆ ಸಂಬಂಧಪಟ್ಟಂತ ಒಂದು ವಿಷಯ. ಹಾಗೇನೆ ಪ್ರಪಂಚದಲ್ಲಿರುವಂತಹ ಸರ್ವ ಆತ್ಮರ ಮನಸ್ಸಿಗೂ ಕೂಡ ಒಂದು ಆಹಾರ ಬೇಕಲ್ಲ, ಸ್ವಚ್ಛತೆ ಬೇಕಲ್ಲ, ಪ್ರೀತಿ ಬೇಕಲ್ಲ, ಅದೆಲ್ಲಾದ್ರೂ ಒಂದು ರೆಡಿ ಆಗ್ಬೇಕಲ್ಲ, ರೆಡಿ ಮಾಡುವಂಥವ್ರು ಯಾರೋ ಒಬ್ರು ವ್ಯಕ್ತಿ ಇರಬೇಕಲ್ಲ, ಸಾಧನ ಇರಬೇಕಲ್ಲ. ಆ ಸಾಧನ ಮತ್ತು ಆ ಒಂದು ಶಕ್ತಿಯಿಂದ ರೆಡಿಯಾದಂತ ವಸ್ತು ವಿಶ್ವದಲ್ಲಿ ಎಲ್ಲ ಕಡೆಗೂ ಕೂಡ ಏನಾಗತ್ತೆ, ತಲುಪತ್ತೆ. ಹಾಗಂತ ಆ ವಸ್ತುವನ್ನು ತಲುಪಿಸ್ಲಿಕ್ಕೆ ಕರೆಂಟ್ ಆಗ್ಲಿ ಮಷಿನ್ ಆಗ್ಲಿ ಅಲ್ಲಿ ಹೋಗ್ಬೇಕಾದಂತ ಅವಶ್ಯಕತೆ ಇಲ್ಲ. ಸೂರ್ಯನ ಕಿರಣ ಭೂಮಿಗೆ ತಲುಪತ್ತೆ ಅಂದ ಮಾತ್ರಕ್ಕೆ ಸೂರ್ಯ ಭೂಮಿಯಲ್ಲಿ ಬಂದಿದ್ದಾನೆ ಅಂತ ಅರ್ಥನಾ? ಟ್ಯೂಬ್ಲೈಟಿನ ಪ್ರಕಾಶ ಚೇರ್ ಮೇಲೆ, ನೆಲದ ಮೇಲೆ, ಕಪಾಟಿನ ಮೇಲೆ, ಗೋಡೆ ಮೇಲೆ ಬೀಳುತ್ತೆ. ಹಾಗಿದ್ರೆ ಗೋಡೆಯಲ್ಲಿ ಟ್ಯೂಬ್ಲೈಟ್ ಇದೆ ಅಂತ ಅರ್ಥನಾ? ಅಲ್ಲವಲ್ಲ. ಸಾಧನದ ಮೂಲಕ ಹೊರಹೊಮ್ಮಿರುವಂತ ಕರ್ಮದ ಫಲ ಆ ವಸ್ತುವಿನ ಮೇಲೆ ಇದೆ. ಆ ಕಾರಣದಿಂದ ಆ ವಸ್ತು ನಮಗೆ ಸ್ಪಷ್ಟವಾಗಿ ಗೋಚರವಾಗ್ತಾ ಇದೆ. ಹಾಗೆ ಇಲ್ಲಿ ಭಗವಂತ ಹೇಳ್ತಾರೆ, ಶಿವರಾತ್ರಿ ಅಂತಂದ್ರೆ ಡೈಮಂಡ್ ಮಾರ್ನಿಂಗ್ ಅಂತ ಹೇಳಿದ್ರು ಬಾಬಾ, ಡೈಮಂಡ್ ನೈಟ್ ಅಂತಂದ್ರು. ಅಂದ್ರೆ ಸಂಗಮ ಯುಗ. ಇಲ್ಲಿ 3 ಮಾತು ಅಂತ ಹೇಳಿದ್ರು ಬಾಬಾ. 3 ಮಾತು: ಪರಮಾತ್ಮ, ಆತ್ಮ ಮತ್ತು ಡ್ರಾಮಾ. ಓಕೆ, ಅದಕ್ಕೆ ಆಮೇಲೆ ಬರೋಣ. ಮೊದಲನೇದಾಗಿ ಬಾಬಾ ಏನ್ ಹೇಳ್ತಾರೆ, ಇವತ್ತು ತ್ರಿಮೂರ್ತಿ ಶಿವಬಾಬಾವರ ಜೊತೆಗೆ ಪ್ರತಿಯೊಂದು ಮಗುವಿನಲ್ಲಿರುವಂತಹ ಮಸ್ತಕದಲ್ಲಿರುವಂತ 3 ತಿಲಕವನ್ನ ಬಾಬಾ ನೋಡ್ತಾ ಇದ್ದಾರೆ. ತ್ರಿಮೂರ್ತಿ ಅಂದ್ರೆ ಬ್ರಹ್ಮನಿಂದ ಸ್ಥಾಪನೆ, ವಿಷ್ಣುವಿನಿಂದ ಪಾಲನೆ, ಶಂಕರನ ಮೂಲಕ ವಿನಾಶ. ಅಂದರೆ ನೀವು ವೈಯಕ್ತಿಕವಾಗಿ ನೋಡಿ, ಭಗವಂತನನ್ನ ನೀವು ಸ್ವೀಕಾರ ಮಾಡಿದಾಗ ಮಾನಸಿಕವಾಗಿ ನಮಗೆ ಸ್ಥಾಪನೆಯ ಆ ಜ್ಞಾನವನ್ನ ಬ್ರಹ್ಮ ಬಾಬಾರ ಮೂಲಕ ನಮ್ಗೆ ವೈಯಕ್ತಿಕವಾಗಿ ಕೊಟ್ಟಿದ್ದಾರೆ. ನಾವು ಪ್ರಪಂಚದ ಸ್ಥಾಪನೆ, ಪಾಲನೆ, ವಿನಾಶದ ಬಗ್ಗೆ ನಾವು ಗಮನ ಕೊಡೋದು ಬೇಡ. ನಮ್ಮ ವೈಯಕ್ತಿಕ ವಿಷಯವನ್ನ ನಾವು ಅವಲೋಕನವನ್ನ ಮಾಡಿಕೊಳ್ಳೋಣ. ನಮ್ಮ ಜೀವನದ ಜೊತೆಗೆ ನಾವು ಭಗವಂತನ ಜ್ಞಾನವನ್ನ ಹೋಲಿಕೆ ಮಾಡಿಬಿಟ್ಟು ನೋಡೋಣ. ಮೊದಲು ಸ್ಥಾಪನೆಯಾಯ್ತು. ಹೇಗೆ? ಭಗವಂತ ನಾನು ಯಾರು, ಮಕ್ಕಳೇ ನೀವ್ಯಾರು, ನಾಟಕ ಅಂತಂದ್ರೆ ಹೀಗೆ ಜ್ಞಾನದ ಮೂಲಕ ಭಗವಂತನನ್ನ ನಿರಾಕಾರ ರೂಪದಲ್ಲಿ ನಮ್ಮ ಜೀವನದಲ್ಲಿ, ನಮ್ಮ ಮನದಲ್ಲಿ, ನಮ್ಮ ಮನೆಯಲ್ಲಿ, ನಮ್ಮ ಹೃದಯದಲ್ಲಿ ಅವನನ್ನ ತಂದ್ಬಿಟ್ಟು ಏನ್ ಮಾಡಿದ್ವಿ? ಕುಳಿಸಿದ್ವಿ. ಭಗವಂತನಿಗೆ ಒಂದು ಸ್ಥಳವನ್ನ ಕೊಟ್ಟಿದ್ವಿ. ಈ ರೀತಿ ಸ್ಥಾಪನೆ ಆಯ್ತು. ಸುಮ್ಮನೆ ಅವನನ್ನು ಕುಳಿಸಿಲ್ಲ. ಅವನಿಂದ ಶ್ರೀಮತವನ್ನು ತೆಗೆದುಕೊಳ್ಳುತ್ತಾ, ಅವನತ್ತ ಆತ್ಮಿಕ ಸಂಪಾದನೆಯನ್ನು ಮಾಡ್ತಾ, ನಾವು ಮಾಡುವಂತ ಪ್ರತಿಯೊಂದು ಕರ್ಮವನ್ನ ಅವನಿಂದ ಮತವನ್ನ ತೆಗೆದುಕೊಂಡು, ಕರ್ಮವನ್ನ ಮಾಡಿದ ಮೇಲೆ ಅವನಿಗೆ ಧನ್ಯವಾದ ಅಂತ ಹೇಳಿ, ಕರ್ಮ ಮಾಡುವಂತ ಸಮಯದಲ್ಲಿ ಅವನ ಒಂದು ಶಕ್ತಿಯ ಸಂಯೋಗದ ಜೊತೆಯ ಅನುಭವವನ್ನು ಮಾಡ್ತಾ ಮಾಡ್ತಾ, ಯಾವಾಗ ನೀವು ಕೇಳಿದ್ರು ಬಾಬಾ ಹೇಳ್ತಾರೆ, 1 ಸೆಕೆಂಡಿನಲ್ಲಿ ನಾನು ನಿಮಗೆ ಸಂಯೋಗವನ್ನ ಕೊಡ್ತೇನೆ. ಹೀಗೆ ಪ್ರತಿಯೊಂದು ಹಂತದಲ್ಲಿ ನೀವು ಕೇಳಿದಾಗಲೆಲ್ಲ ಕಂಡೀಷನ್, ನಿಯಮದ ಅನುಸಾರ, ಈಶ್ವರೀಯ ಸೇವೆಯ ಅನುಸಾರದಲ್ಲಿ, ಆತ್ಮಕ ಉದ್ಧಾರಕ್ಕೋಸ್ಕರ ನೀವು ಯಾವಾಗ ಕೇಳ್ತಿದೋ 1 ಸೆಕೆಂಡ್ನಲ್ಲಿ ನಾನು ಸಂಯೋಗದ ಮೂಲಕ ಇವತ್ತು ಕೂಡ ಅವ್ಯಕ್ತ ರೂಪದಲ್ಲಿ ನಾವು ಪ್ರತಿಯೊಂದು ಹಂತದಲ್ಲಿ, ಲೌಕಿಕದಲ್ಲಿರ್ಬೋದು, ಅಲೌಕಿಕದಲ್ಲಿರ್ಬೋದು, ಈಶ್ವರೀಯ ಸೇವೆಯ ವಿಷಯದಲ್ಲಿರ್ಬೋದು, ವೈಯಕ್ತಿಕ ವಿಷಯದಲ್ಲಿರ್ಬೋದು, ನನಗಾಗಿ ಇರಬಹುದು, ಬೇರೆಯವರಿಗಾಗಿರ್ಬೋದು, ದೇಶಕ್ಕೋಸ್ಕರ ಇರ್ಬೋದು, ವಿಶ್ವಕ್ಕೋಸ್ಕರ ಇರ್ಬೋದು, ಪ್ರತಿಯೊಂದು ಹಂತದಲ್ಲೂ ಕೂಡ ಪಾಲನೆಯ ಅನುಭವವನ್ನು ನಾವು ಮಾಡ್ತಾ ಇದ್ದೀವಿ. ಇನ್ನು 3ನೇ ವಿಷಯ, ಶಂಕರನ ಮೂಲಕ ವಿನಾಶ. ನಿಮ್ಮ ಮನೆಯಲ್ಲಿ ಲೌಕಿಕ ತಾಯಿ, ತಂದೆ ತಾಯಿ ಏನ್ ಮಾಡ್ತಾರೆ? ಮೊದಲನೇದಾಗಿ ನಿಮ್ಗೆ ಕೊಡುವಂಥದ್ದು ಜನ್ಮ, ಆಮೇಲೆ ಪಾಲನೆ ಮತ್ತು ಶಿಕ್ಷಣ.
ಅದಾದ್ಮೇಲೆ ನೀವು ಬೇರೆ ಯಾವುದೋ ಊರಿಗೆ ಹೋಗಿರ್ತೀರಾ, ಅಲ್ಲಿ ರೂಮಲ್ಲಿ ವಾಸ ಮಾಡ್ತಾ ಇರ್ತೀರಾ. ಅಪರೂಪಕ್ಕೆ ನಿಮ್ಮ ಅಮ್ಮ ನಿಮ್ಮ ಮನೆಗೆ ಬರ್ತಾರೆ. ಏನ್ ಮಾಡ್ತಾರೆ? ಮಗನಿಗೆ ಬೇಕಾಗಿರುವಂತ ತಿಂಡಿ ಮಾಡ್ಕೊಂಡು ಬರ್ತಾರೆ, ಅಲ್ಲಿ ಬಂದು ಮಾಡ್ತಾರೆ. ಮತ್ತು ರೂಮ್ ಕ್ಲೀನ್ ಇರೋದಿಲ್ವಲ್ಲ, ಅನಾವಶ್ಯಕವಾದಂತ ವಸ್ತುಗಳಿದಾವಲ್ಲ, ಅದನ್ನೆಲ್ಲವನ್ನ ಸ್ವಚ್ಛ ಮಾಡುವಂತ ಪ್ರಕ್ರಿಯೆ, ಕರ್ಮ, ಕೆಲಸವನ್ನ ತಾಯಿ ಮಾಡ್ತಾಳೆ. ಹಾಗೆ ಇಲ್ಲೂ ಕೂಡ ಆತ್ಮಿಕ ತಾಯಿ ನಮ್ಮಲ್ಲಿರುವಂತಹ ವಿಕಾರಗಳು, ದುರ್ಗುಣಗಳು, ದುಶ್ಚಟಗಳು, ವಿಕರ್ಮಕ್ಕೆ ಕಾರಣವಾಗಿರುವಂತ ವಿಷಯಗಳು, ಸಂಸ್ಕಾರಗಳನ್ನ ಭಗವಂತ ಸ್ವಚ್ಛ ಮಾಡ್ತಾ ಹೋಗ್ತಾರೆ. ಇದು ಶಂಕರನ ಮೂಲಕ ಭಗವಂತ ಮಾಡುವಂತ ಒಂದು ವಿನಾಶ. ಜ್ಞಾನವನ್ನ ಸ್ವಲ್ಪ ಯುಕ್ತಿಯುಕ್ತವಾಗಿ ಹೇಳಬೇಕಾಗ್ತದೆ. ಒಂದು ಯೂಟ್ಯೂಬ್ ಅಲ್ಲಿ ಒಂದು ಚಿತ್ರ ಪ್ರದರ್ಶನೆಯಲ್ಲಿ ಯಾರೊಬ್ರು ಅಕ್ಕರು ಹೇಳ್ಬಿಟ್ಟಿದ್ದಾರೆ, ಶಂಕರನ ಮೂಲಕ ವಿನಾಶ ಅಂತ. ಶಿವರಾತ್ರಿ ಸಮಯದಲ್ಲಿ ಆಂಧ್ರದಲ್ಲಿ ನಡೆದಿರುವಂತ ಘಟನೆ ಇದು. ಪಕ್ಕದಲ್ಲಿ ಶಿವನ ದೇವಸ್ಥಾನ ಇದೆ, ಶಿವರಾತ್ರಿಯ ದಿನ ಇದೆ, ಚಿತ್ರ ಪ್ರದರ್ಶನ ಇಟ್ಟಿದ್ದಾರೆ, ಶಂಕರನ ಮೂಲಕ ವಿನಾಶ ಅಂತ ಹೇಳಿರ್ಬೇಕು. ಅಣ್ಣವರು ಅಕ್ಕವರು ಗೊತ್ತಿಲ್ಲ. ಅಲ್ಲಿರುವಂತ ಆಡಳಿತ ಮಂಡಳಿಯವರು ಬಂದ್ಬಿಟ್ಟು ಊರ ಗಲಾಟೆ ಮಾಡ್ತಿದ್ದಾರೆ. ಇಲ್ಲಿ ನಾವು ಶಂಕರನ ಪೂಜೆ ಮಾಡ್ತಾ ಇದೀವಿ, ಇವ್ನು ನೋಡಿದ್ರೆ ಶಂಕರನ ಮೂಲಕ ವಿನಾಶ ಅಂತ ಹೇಳ್ತಿದ್ದಾರೆ ಅಂತ. ನೀವೆಲ್ಲ ಇದನ್ನ ಎತ್ಕೊಂಡು ಹೋಗ್ಬಿಡಿ, ಇರಬೇಡಿ ಅಂತ ಜೋರ ಗಲಾಟೆ ಮಾಡ್ತಿದ್ದಾರೆ. ಅದಕ್ಕಾಗಿ ಕೆಲವೊಂದ್ಸಲ ಜ್ಞಾನವನ್ನ ಯುಕ್ತಿಯುಕ್ತವಾಗಿ ನಾವು ಹೇಳ್ಬೇಕಾಗ್ತದೆ. ವಿನಾಶ ಅಂತಂದ್ರೆ ನಮ್ಮಲ್ಲಿ ಇರುವಂತಹ ಕಡಿಮೆತನಗಳು, ಬಲಹೀನತೆಗಳು, ಆತ್ಮನಲ್ಲಿರುವಂಥದ್ದು, ಅದನ್ನು ಸ್ವಚ್ಛ ಮಾಡುವಂತ ಪ್ರಕ್ರಿಯೆ, ಕರ್ಮ, ಕೆಲಸ, ಪುರುಷಾರ್ಥವನ್ನ ಭಗವಂತ ಮತ್ತು ಬ್ರಹ್ಮ ಬಾಬಾ ತಾಯಿ ತಂದೆಯ ರೂಪದಲ್ಲಿ ಮಾಡ್ತಾ ಇದ್ದಾರೆ. ಹೀಗೆ ಶಿವಬಾಬನನ್ನ ಅವನ 3 ಕರ್ತವ್ಯದಲ್ಲಿ, ತ್ರಿಮೂರ್ತಿ ರೂಪದಲ್ಲಿ ಯಾವ ಮಕ್ಕಳು ಸದಾ ಪ್ರತಿದಿನ ಉಪಯೋಗ ಮಾಡ್ಕೊಳ್ತಾ ಇದ್ದಾರೋ, ಸ್ಥಾಪನೆ, ಪ್ರತಿದಿನ ಭಗವಂತ ಕೊಡುವಂತ ಹೊಸ ಜ್ಞಾನ, ಹೊಸ ಹೊಸ ರೀತಿಯಲ್ಲಿ ಬರುವಂತ ಸಮಸ್ಯೆಗಳಿಗೆ, ಪರಿಸ್ಥಿತಿಗಳಿಗೆ, ಕಷ್ಟಗಳಿಗೆ, ವಿಘ್ನಗಳಿಗೆ ಹೊಸ ಹೊಸ ಯೋಗದ ಅನುಭೂತಿ, ಯೋಗದ ಭಿನ್ನ ಭಿನ್ನವಾದಂತ ಸ್ಟೇಜಸ್ಗಳು, ಸೇವೆಯ ಪ್ರತಿಫಲದ ಮೂಲಕ ಪಾಲನೆ ಮತ್ತು ಸೂಕ್ಷ್ಮಾತಿ ಸೂಕ್ಷ್ಮದಲ್ಲಿ ಇರುವಂತ ಬಲಹೀನತೆಗಳ ವಿನಾಶ. ಈ ರೀತಿ ಯಾರು ಪ್ರತಿದಿನ ಭಗವಂತನ ಉಪಯೋಗದ ಮೂಲಕ ಮಾಡ್ಕೊಳ್ತಾ ಇದ್ದಾರೋ, ಆವಾಗ ಅವರಲ್ಲಿ ಇರುವಂತಹ ತಿಲಕ ದಿನದಿಂದ ದಿನಕ್ಕೆ ಸ್ಪಷ್ಟವಾಗ್ತಾ ಹೋಗ್ತದೆ. ಈ ರೀತಿ ಪ್ರತಿದಿನ ಯಾವ ಮಕ್ಕಳು ತಂದೆಯಿಂದ ಶಿವರಾತ್ರಿಯನ್ನು ಆಚರಣೆ ಮಾಡ್ತಾ ಇದ್ದಾರೆ, ಅಂತಹ ಮಕ್ಕಳನ್ನ ಬಾಬಾ ನೋಡ್ತಾ ಇದ್ದಾರೆ. ಇಲ್ಲಿ ಬಾಬಾ ಯಾರು ಅಂತೆ, ಜ್ಯೋತಿರ್ಬಿಂದು ಅಂತ ಹೇಳ್ತಾರೆ. ಬಿಂದುವಾದ್ರೂ ಅದ್ರ ಹಿಂದ್ಗಡೆಗೆ ಏನಿದೆ, ಜ್ಯೋತಿ ಇದೆ, ಪ್ರಕಾಶತೆ ಇದೆ. ಕೇವಲ ಬಿಂದು ಅಲ್ಲ. ದೀಪ, ಬೆಂಕಿ, ಅದಕ್ಕೂ ಪ್ರಕಾಶತೆ ಇದೆಯಲ್ಲ, ಟ್ಯೂಬ್ಲೈಟಿಗೂ ಕೂಡ ಪ್ರಕಾಶತೆ ಇದೆಯಲ್ಲ. ಹಾಗೆ ಭಗವಂತನ ಕರ್ತವ್ಯ 5000 ವರ್ಷದಲ್ಲಿ ಹೇಗೆ ನಡೆಯುತ್ತೆ ಹೇಳುವಂತ ವಿಷಯವನ್ನ ಇಲ್ಲಿ ಬಾಬಾ ಹೇಳ್ತಿದ್ದಾರೆ. ಪೂರ್ತಿ ಈ ನಾಟಕದ ಆಟದ ಆಧಾರ ಈ 3 ಮಾತು. ಯಾವುದು? ಪರಮಾತ್ಮ, ಆತ್ಮ ಮತ್ತು ಡ್ರಾಮಾ. ಡ್ರಾಮಾ ಅರ್ಥಾತ್ ರಚನೆ ಅಂತ ಹೇಳಿದ್ರು. ಅಂದ್ರೆ ಏನು? ಪರಮಾತ್ಮ ಹೇಳುವಂತ ಪ್ರಕಾಶ ರೂಪನಾಗಿರುವಂತ ಶಕ್ತಿ ವರದಾತ ತಂದೆ, ಆತ್ಮ ಹೇಳುವಂತ ಸಾಧನದ ಮೂಲಕ ತನ್ನಲ್ಲಿರುವಂತ ಸಪ್ತ ಗುಣಗಳನ್ನ, ಶಕ್ತಿಗಳನ್ನ, ಕಿರಣಗಳನ್ನ, ಪ್ರಕಾಶವನ್ನ ವಿಶ್ವದೆಲ್ಲ ಕಡೆಗೂ ಹರಡಿಬಿಟ್ಟು ಪ್ರಸರಿಸಿ ಅಲ್ಲಿ ಸತ್ಯುಗದ ಸ್ಥಾಪನೆಯನ್ನು ಮಾಡ್ತಾರೆ. ಒಳ್ಳೆ ಗುಣಗಳನ್ನು ಸ್ಥಾಪನೆ ಮಾಡ್ತಾರೆ. ಆ ಮೂಲಕ ಆ ಒಂದು ಕರ್ಮದ ಫಲಶಕ್ತಿಯನ್ನ ವಿಶ್ವದಲ್ಲಿರುವಂತ ಸರ್ವ ಆತ್ಮರಿಗೆ ತಲುಪಿಸಿ ಪರಮಾತ್ಮನ ಶಕ್ತಿಯ ಅನುಭವ ಮಾಡುವಂತ ಕಾಯಕವನ್ನ ಭಗವಂತ ಮಾಡ್ತಾರೆ. ಆ ಮೂಲಕ ಪ್ರಪಂಚದಲ್ಲಿ ಇರುವಂತಹ ಒಂದು ರಾತ್ರಿ, ಅಜ್ಞಾನ, ಅಂಧಕಾರ, ಕತ್ತಲು ಹೇಳುವಂಥದ್ದು ಏನಾಗ್ತದೆ, ಶಿವನ ಕಾರಣದಿಂದ ಹೊರಟೋಗ್ತದೆ. ಅದರ ಮಧ್ಯದಲ್ಲಿ ಸಾಧನ ಬೇಕೇ ಬೇಕು.
ಆ ಸಾಧನ ಯಾರು? ನೀವು ಆತ್ಮಗಳು. ಆತ್ಮ ತನು ಮನ ಧನ ಜನ ಶ್ವಾಸ ಸಂಕಲ್ಪ ಸಮಯ ಎಲ್ಲವನ್ನ ನೀವು ಭಗವಂತನಿಗೆ ಒಪ್ಪಿಸಿದಾಗ ತಂದೆ ನಿಮ್ಮ ಬಿಂದುವಿನ ಮೂಲಕ ಬಿಂದು ರೂಪದಲ್ಲಿ ನಿರಾಕಾರ ರೂಪದಲ್ಲಿ ಶಕ್ತಿಯನ್ನ ಪಂಚತತ್ವಗಳ ಸಹಿತ ಆತ್ಮಗಳಿಗೆ ತಲುಪಿಸುವಂತ ಪುರುಷಾರ್ಥವನ್ನ ಪ್ರಯತ್ನವನ್ನ ಸೇವೆಯನ್ನ ಮಾಡ್ತಾರೆ. ಆವಾಗ ಚೈತನ್ಯವಾಗಿರುವಂತ ಆತ್ಮಗಳು ಆ ಭಗವಂತನ ಶಕ್ತಿಯ ಅನುಭವವನ್ನು ಮಾಡ್ತಾರೆ. ಜಡ ವಸ್ತುಗಳಿಗೆ ಅವಾಗೇನು ಫೀಲಿಂಗ್ ಬರೋದಿಲ್ಲ, ಆದರೆ ಆತ್ಮಗಳು ಅದರ ಅನುಭವವನ್ನು ಮಾಡ್ತವೆ. ಈ ಒಂದು ಉದ್ದೇಶಕ್ಕೋಸ್ಕರನೇ, ಈ ಒಂದು ಕರ್ತವ್ಯಕ್ಕೋಸ್ಕರನೇ ಶಿವರಾತ್ರಿ ಹೇಳುವಂಥದ್ದು ಏನಾಗಿದೆ, ಪ್ರಸಿದ್ಧವಾಗಿದೆ. ಯಾವಾಗ ಈ ಒಂದು ಆತ್ಮ ಭಗವಂತನ ಮಗು ಜ್ಞಾನಿ ಆತ್ಮ ಭಗವಂತನನ್ನ ಅರ್ಥ ಮಾಡಿಕೊಂಡು ತನ್ನ ಮನೆಯಲ್ಲಿ ಭಗವಂತನಿಗೆ ಸ್ಥಳವನ್ನ ಕೊಟ್ಟು ಸಂಗಮ ಯುಗದಲ್ಲಿ ಇದ್ದು ಅವನಿಂದ ಯಾವಾಗ ಈ ಶಕ್ತಿ ಪ್ರಸರಣ ಆರಂಭವಾಗತ್ತೋ ಆವಾಗ ತಂದೆ ಮತ್ತು ಮಕ್ಕಳ ಜಯಂತಿ ಒಂದೇ ದಿನ ಆಗತ್ತೆ. ಶಿವರಾತ್ರಿ ಅಂತಂದ್ರೆ ಎಲ್ಲರಿಗೂ ಶಿವರಾತ್ರಿ ದಿನವೇ ಭಗವಂತನ ಸಂದೇಶ ಸಿಕ್ಕಿದೆ ಅಂತ ಹೇಳ್ಬಿಟ್ಟು ಅರ್ಥ ಅಲ್ಲ. ಯಾವಾಗ ತಂದೆ ಮತ್ತು ನಿಮ್ಮ ನಡುವಿನ ಯೋಗ ಸಂಬಂಧ ಡೈಮಂಡ್ ಯುಗದ ರೂಪದಲ್ಲಿ ಭ್ರಕುಟಿಯಲ್ಲಿ ಸಮ್ಮಿಲನವಾಗತ್ತೋ, ಜೊತೆಗೆ ನಿಮ್ಮ ಮೂಲಕ ಭಗವಂತನ ಶಕ್ತಿ ವಿಶ್ವದೆಲ್ಲೆಡೆ ಪ್ರಸಾರಣವಾಗತ್ತೋ, ಆವಾಗ ಈ ಕಾರ್ಯ ಆರಂಭ ಆದಾಗ ಇದರಿಂದ ಆತ್ಮೀಯರೇ ರಾತ್ರಿ ಹೊರಟೋಗುತ್ತೆ. ನಿಮ್ಮ ಮನೇಲಿ ಕರೆಂಟ್ ಇದೆ, ಟ್ಯೂಬ್ಲೈಟ್ ಇದೆ, ಸ್ವಿಚ್ ಆಫ್ ಇದೆ, ಕತ್ಲೆ ಹೊರಟೋಗುತ್ತಾ? ಹೋಗುತ್ತಾ? ಇಲ್ಲ ತಾನೆ? ಸ್ವಿಚ್ ಆನ್ ಮಾಡ್ಬೇಕು ತಾನೆ? ಆವಾಗ ಏನಾಗತ್ತೆ, ಆ ಸಂಬಂಧದಲ್ಲಿ ಜೋಡಣೆಯಲ್ಲಿ ಕರೆಂಟಿನ ಶಕ್ತಿ ಸಾಧನದ ಮೂಲಕ ಹೊರಗಡೆ ಹೋದಾಗ ಅದರ ಒಂದು ಪ್ರತಿಫಲನೆ ಹೇಳುವಂಥದ್ದು ಪ್ರಕಾಶದ ರೂಪದಲ್ಲಿ ಅದು ಹೊರಗಡೆಗೆ ಬಂದಾಗ ರೂಮನಲ್ಲಿರುವಂತ ಕತ್ತಲೆ ಹೊರಟೋಗ್ತದೆ. ಅದಕ್ಕಾಗಿ ಮಕ್ಕಳೇ, ಭಗವಂತನನ್ನ ಪರಮಧಾಮದಲ್ಲಿ ಇಡೋದಲ್ಲ, ನಿಮ್ಮ ಮನೆ ಕರ್ಕೊಂಡು ಬನ್ನಿ, ಆತ್ಮನ ಜೊತೆಗೆ ಪಕ್ಕದಲ್ಲಿ ಇಡಿ, ಆ ಶಕ್ತಿ ಪ್ರಸರಣ ಆಗುವಂತ ಅನುಭವವನ್ನ ಮಾಡಿ. ಯಾವಾಗ ಅದು ಶಕ್ತಿಯುತವಾಗಿ ಹೊರಗಡೆ ಹೋಗ್ತದೋ ಅಷ್ಟು ವಿಶ್ವದಲ್ಲಿ ನಿರಾಕಾರ ರೂಪದ ಬಿಂದು ರೂಪದ ಆ ಒಂದು ಜ್ಯೋತಿ ನಿಮ್ಮ ಮೂಲಕ ಪ್ರವಾಹಿತವಾದಾಗ ಆ ಜ್ಯೋತಿ ಎಲ್ಲ ಕಡೆಗೆ ಹೋಗಿ ಅಜ್ಞಾನ ಹೇಳುವಂತ ಅಂಧಕಾರ ಹೊರಟೋಗ್ತದೆ. ಹೇಗೆ ಇಲ್ಲಿ ಬಾಬಾ ಹೇಳ್ತಾರೆ, ಟ್ಯೂಬ್ಲೈಟಿನ ಪ್ರಕಾಶದಿಂದ ಕತ್ತಲೆ ಹೊರಟೋಗಿ ಆ ಕಿರಣಗಳು ಬೆಳಕು ಪ್ರಕಾಶ ರೂಮನಲ್ಲಿ ಕಾಣುತ್ತೋ ಹಾಗೆ ವಿಶ್ವದಲ್ಲೂ ಕೂಡ ನಿರಾಕಾರವಾದಂತ ಭಗವಂತನ ಶಕ್ತಿ ಎಲ್ಲಾ ಕಡೆಗೂ ಕೂಡ ಹರಡುತ್ತೆ. ಬಾಬಾ ಹೇಳ್ತಾರೆ, ಪ್ರಕೃತಿಯ ಆಟನೂ ಕೂಡ ಎರಡು ಮಾತಿನಲ್ಲಿ, ಒಂದು ಬಿಂದು, ಇನ್ನೊಂದು ಪ್ರಕಾಶ. ಪ್ರಪಂಚದಲ್ಲೂ ಕೂಡ ಒಂದು ಮಷೀನಲ್ಲಿ ಮಟೀರಿಯಲ್ ರೆಡಿ ಮಾಡ್ಬೇಕು ಅಂತಂದ್ರೆ ಒಂದು ನಿರಾಕಾರ ಶಕ್ತಿ ಬೇಕು, ಇನ್ನೊಂದು ಸ್ಥೂಲವಾದಂತ ಒಂದು ಸಾಧನ ಬೇಕು. ಓಕೆನಾ? ಓಕೆ, ಇಲ್ಲಿ ಬಾಬಾ ಹೇಳ್ತಾರೆ, ಭಗವಂತ ಸದಾ ಲೈಟ್ ಆಗಿರ್ತಾರೆ, ಆದರೆ ಪ್ರಕೃತಿ ಲೈಟ್ ಅವಿನಾಶಿ ನಹೀ ಹೈ. ಭಗವಂತ ಸದಾ ಜ್ಯೋತಿರ್ಬಿಂದು ಸ್ವರೂಪ, ಅದರ ಪ್ರಕೃತಿಯ ಲೈಟ್ ಅವಿನಾಶಿ ಅಲ್ಲ. ಅಂದ್ರೆ ಇದರ ಅರ್ಥ ಏನು ಅಂದ್ರೆ, ನಾವು ಭಗವಂತನ ಜೊತೆಗೆ ಕನೆಕ್ಷನ್ ಅಲ್ಲಿ ಇದ್ದಾಗ ಪ್ರಕಾಶತೆ ಇರ್ತದೆ. ಯಾವಾಗ ನಾವು ದ್ವಾಪರ ಯುಗದಿಂದ ಡಿಸ್ಕನೆಕ್ಟ್ ಆಗ್ಬಿಡ್ತೀವಿ ಆವಾಗ ಕತ್ತಲೆ ಶುರುವಾಗ್ತದೆ. ಪ್ರಕೃತಿಯಲ್ಲಿ ನಿರಂತರವಾಗಿ ಏನಿರುವುದಿಲ್ಲ, ಭಗವಂತನ ಶಕ್ತಿ ಪ್ರವಾಹಿತ ಆಗ್ತಾ ಇರುವುದಿಲ್ಲ. ಹಾಗಾದ್ರೆ ಪರಮಾತ್ಮನಲ್ಲಿ ಇರ್ತದೆ, ಪರಮಾತ್ಮನು ಇರ್ತಾರೆ, ಆದ್ರೆ ನಾವು ಅದ್ರ ಜೊತೆ ಕನೆಕ್ಟ್ ಆದಾಗ ಮಾತ್ರ. ಇವಾಗ ನಾನಲ್ಲಿ ಕುತ್ಕೊಂಡಿದ್ದೇನಲ್ಲ, ನನ್ನ ಎದುರುಗಡೆ ಒಂದು ಬಲ್ಬ್ ಇದೆ, ಕರೆಂಟ್ ಇದ್ದಾಗ್ಲೂ ಕೂಡ ಅದು ಬೆಳಕನ್ನ ಕೊಡ್ತಾ ಇರ್ತದೆ, ಜೊತೆಲಿ ಅದರಲ್ಲೊಂದು ಬ್ಯಾಟ್ರಿ ಇದೆ. ಬ್ಯಾಟ್ರಿ ಏನ್ ಮಾಡುತ್ತೆ, ಆ ಪ್ರಕಾಶವನ್ನ ಪಾಸ್ ಮಾಡೋದ್ರ ಜೊತೆಗೆ ಚಾರ್ಜ್ ಆಗ್ತಾನೆ ಇರ್ತದೆ. ಒಂದ್ ವೇಳೆ ಕರೆಂಟ್ ಹೋಯ್ತು ಅಂತ ತಿಳ್ಕೊಳ್ಳಿ, ಹೋದ ಮೇಲೆ ಅರ್ಧ ಗಂಟೆಯವರೆಗೂ ಆ ಬಲ್ಬ್ ಉರಿತಾ ಇರ್ತದೆ. ಯಾಕೆ? ಬ್ಯಾಟ್ರಿಯಲ್ಲಿ ಆ ಒಂದು ಕರೆಂಟ್ ಸ್ಟಾಕ್ ಆಗಿದೆ.
ಹಾಗೆ ಸಂಗಮ ಯುಗದಲ್ಲಿ ನಾವು ಬಾಬನ್ ಜೊತೆಗೆ ಏನ್ ಮಾಡ್ತೀವಿ, ಕನೆಕ್ಟ್ ಆಗಿರ್ತೀವಿ, ಬ್ಯಾಟ್ರಿ ಚಾರ್ಜ್ ಆಗಿರ್ತದೆ. ಸತ್ಯುಗ ತ್ರೇತಾಯುಗದಲ್ಲೂ ಸಹಿತ ಅದರ ಒಂದು ಶಕ್ತಿ ಇರ್ತದೆ. ಆಮೇಲೆ ಏನಾಗ್ತದೆ, ಪ್ರಕಾಶತೆ ಹಿಡಿದು ಪೂರ್ತಿ ಖಾಲಿ ಆಗ್ಬಿಡ್ತದೆ. ಖಾಲಿ ಆದಾಗ ಏನಾಗ್ತದೆ, ಕತ್ತಲೆ ಆಗ್ಬಿಡ್ತದೆ. ದ್ವಾಪರ ಯುಗ ಹೇಳುವಂಥದ್ದು ಆರಂಭವಾಗ್ಬಿಡ್ತದೆ. ಅದನ್ನೇ ಇಲ್ಲಿ ಬಾಬಾ ಹೇಳ್ತಾರೆ, ಪ್ರಕೃತಿಕ ಲೈಟ್. ಒಂದು ಸೂರ್ಯ 12 ಗಂಟೆಗೆ ಇರ್ತಾನೆ, ಮತ್ತೆ 12 ಗಂಟೆ ಕತ್ಲೆ. ಎಲೆಕ್ಟ್ರಿಸಿಟಿ ಕೆಲವೊಂದು ಸಮಯ ಇರ್ತದೆ, ಕೆಲವೊಂದು ಸಮಯ ಇರೋದಿಲ್ಲ. ಇನ್ನು ಮೂರನೇದು ಬಾಬಾ ಹೇಳ್ತಾರೆ, ಈ ಪ್ರಕೃತಿಯ ಮೂಲಕ ಭಗವಂತನ ಶಕ್ತಿ ನಿರಂತರವಾಗಿ ಇರೋದಿಲ್ಲ. 5,000 ವರ್ಷ ಇರ್ತದೆ, 2,500 ವರ್ಷ ಇರ್ತದೆ, 2,500 ವರ್ಷ ಇರೋದಿಲ್ಲ. ಇನ್ನು ನಾವು ಕೂಡ ವರ್ತಮಾನ ಸಮಯದಲ್ಲಿ ನಾವು ನೋಡಿದಾಗ ನಮ್ಮ ಮನಸ್ಸು ಯಾವಾಗ ಬಾಬನ್ ಜೊತೆ ಕನೆಕ್ಟ್ ಆಗಿದೆಯೋ ಆವಾಗ ಏನಾಗತ್ತೆ, ಚೆನ್ನಾಗಿ ಶಕ್ತಿ ಪ್ರವಾಹ ಆಗ್ತಾ ಇರ್ತದೆ. ಯಾವಾಗ ಡಿಸ್ಕನೆಕ್ಟ್ ಆಗ್ಬಿಡ್ತದೋ ಆವಾಗ ಏನಾಗ್ತದೆ, ವಸ್ತುವನ್ನ, ವ್ಯಕ್ತಿಯನ್ನ, ವಿಷಯವನ್ನ ಸ್ಪಷ್ಟವಾಗಿ ಗ್ರಹಿಸ್ಲಿಕ್ಕೆ, ಗ್ರಹಣ ಮಾಡ್ಲಿಕ್ಕೆ ಆಗೋದಿಲ್ಲ. ಹೇಗೆ ರೂಮಲ್ಲಿ ಕರೆಂಟ್ ಇಲ್ಲ, ಪ್ರಪಂಚದಲ್ಲಿ ಸೂರ್ಯ ಇಲ್ಲ ಅಂತಂದ್ರೆ ವ್ಯಕ್ತಿಯನ್ನ, ವಸ್ತುವನ್ನ, ಬಣ್ಣವನ್ನ ನಾವೇ ಗುರುತಿಸ್ಲಿಕ್ಕೆ ಆಗೋದಿಲ್ವೋ, ಅದೇ ರೀತಿ ನಮ್ಮ ಜೀವನದಲ್ಲೂ ಕೂಡ ಭಗವಂತನ ಸಾನ್ನಿಧ್ಯ, ಸಹಯೋಗ, ಜೊತೆ ಸಹಕಾರ ಇಲ್ಲ ಅಂತಂದ್ರೆ ನಮ್ಮ ಜೀವನದಲ್ಲಿ ಕತ್ತಲೆ ಆವರಿಸಿರುತ್ತದೆ. ಅದಕ್ಕಾಗಿ ಭಗವಂತನ ಅವಶ್ಯಕತೆ ನಿಮಗೂ ಕೂಡ ಇದೆ, ಪ್ರಪಂಚಕ್ಕೂ ಕೂಡ ಇದೆ. ಅದಕ್ಕೆ ಬಾಬಾ ಹೇಳ್ತಾರೆ, ಪೂರ್ತಿ ನಾಟಕ ಯಾವ್ದಲ್ಲಿದೆ, ಬಿಂದು ಮತ್ತು ಪ್ರಕಾಶ. ಅದೇ ಭಗವಂತನ ಪ್ರಕಾಶ 100% ಒಂದೇ ರೀತಿ ಅವಿನಾಶಿಯಾಗಿರ್ತದೆ, ಎಂದೂ ಕೂಡ ಏನಾಗೋದಿಲ್ಲ, ಕಡಿಮೆ ಆಗೋದಿಲ್ಲ. ಈ ರೀತಿ ನೀವೆಲ್ಲ ಮಕ್ಕಳು ಶಿವರಾತ್ರಿ ಆಚರಣೆಯನ್ನ ಮಾಡ್ಲಿಕ್ಕೆ ಬಂದಿದ್ದೀರಿ. ಲೌಕಿಕದಲ್ಲಿ ಲಿಂಗವನ್ನ ಮಾಡಿ ಅದರ ಮೇಲ್ಗಡೆಗೆ ಏನಿರ್ತಾರೆ, ನೀರನ್ನ ಹಾಕಿ ಅಭಿಷೇಕವನ್ನ ಮಾಡಿ, ಆಮೇಲೆ ಯಾವ್ದದು ಎಲೆ ಬಿಲ್ವ ಪತ್ರೆಯನ್ನ ಇಟ್ಟು ಏನ್ ಮಾಡ್ತಾರೆ, ಪೂಜೆಯನ್ನ ಮಾಡ್ತಾರೆ. ಆದ್ರೆ ನೀವ್ ಯಾವ ರೀತಿ ಆಚರಣೆ ಮಾಡ್ಬೇಕು, ಯಾವ ರೀತಿ ಆಚರಣೆ ಮಾಡುವಂತ ವಿಷಯವನ್ನ ಬಾಬಾ ಕೊಟ್ಟಿದ್ದಾರೆ. ಬಾಬಾ ಹೇಳ್ತಾರೆ, ಚೈತನ್ಯ ಮೇ ಬಾಪ್ ಕೋ ಅವತರಿತ್ ಕರ್ ಜಯಂತಿ ಮನಾತೆ ಹೋ. ನಿಮ್ಮ ಮನೆಯಲ್ಲಿ, ಬ್ರಹ್ಮ ಬಾಬರ ಶರೀರದಲ್ಲ, ನಿಮ್ಮ ಮನೆಯಲ್ಲಿ, ನಿಮ್ಮ ಮನದಲ್ಲಿ, ನಿಮ್ಮ ಪ್ರಕೃತಿಯಲ್ಲಿ ಭಗವಂತನನ್ನ ಕರೆಸಿ ಅವತರಣೆ ಮಾಡಿ ತಂದೆ ಮತ್ತು ಮಕ್ಕಳ ಜಯಂತಿಯನ್ನ ನೀವು ಆಚರಣೆ ಮಾಡ್ತೀರಿ. ಅಂದಮೇಲೆ ಬಾಬಾ ಕೇಳ್ತಾರೆ, ಶಕ್ತಿಶಾಲಿ ಯಾರಾದ್ರು? ನೀವು ಶಕ್ತಿಶಾಲಿನೋ, ತಂದೆನೇ ಶಕ್ತಿಶಾಲಿನೋ? ಬಾಬಾ ನಮ್ಗೆ ಹೇಳ್ತಿದ್ದಾರೆ, ಮಕ್ಕಳೇ ನೀವೇ ಶಕ್ತಿಶಾಲಿ ಅಂತ. ಅದರ ವಾಸ್ತವಿಕತೆ ಭಗವಂತನೇ ಶಕ್ತಿಶಾಲಿ. ಇಷ್ಟೆಲ್ಲ ಆದ್ಮೇಲೆ ಬಾಬಾ ಹೇಳ್ತಾರೆ, ಮಕ್ಕಳೇ ನಿಮ್ಗೆ ಮನಸ್ಸಿನಿಂದ ನಾನು ಮನಸ್ಸಿಗೆ ಪ್ರೀತಿ ತುಂಬಿರುವಂತ ಶುಭಾಶಯವನ್ನ ಕೊಡ್ತೇನೆ. ಸ್ಥೂಲ ರೂಪದಲ್ಲಿ ಅಲ್ಲ. ಸ್ಥೂಲ ರೂಪದಲ್ಲಿ ನಾನು ಕಲ್ಲಂಗಡಿ ತಂದ್ಬಿಟ್ಟು ತಿನ್ಬಿಟ್ಟೆ, ಶಾವಿಗೆ ಪಾಯಸ ಮಾಡ್ಕೊಂಡು ತಿನ್ಬಿಟ್ಟೆ, ಅಥವಾ ಸೇವಾ ಕೇಂದ್ರದಲ್ಲಿ ಬಾದಾಮ್ ಪುರಿ ಮಾಡ್ಕೊಟ್ಬಿಟ್ರು, ಬ್ರಹ್ಮ ಭೋಜನ ತಿಂದ್ಬಿಟ್ಟೆ, ಚೆನ್ನಾಗಿತ್ತು ಬ್ರಹ್ಮ ಭೋಜನ, ಹೊಟ್ಟೆ ತುಂಬೋಗ್ಬಿಡ್ತು, ಅದಕ್ಕೆ ಬಂದ್ಮೇಲೆ ಒಳ್ಳೆ ನಿದ್ರೆ ಬಂತು ಅಂತಲ್ಲ. ನಾವೇನ್ ಹೇಳ್ತಾನೆ, ಮನಸ್ಸಿಗೆ ಬೇಕಾಗಿರುವಂತ ಶಕ್ತಿಯನ್ನ ಕೊಡುವುದರ ಮೂಲಕ ನಿಮ್ಗೆ ಶುಭಾಶಯವನ್ನ ಕೊಡ್ತಾ ಇದ್ದಾನೆ. ಸರಿ, ಈಗ ಬಾಬಾ ಸ್ಪಷ್ಟವಾಗಿ ಕೇಳ್ತಾ ಹೋಗಿ. ಈಗ ನೀವೇನ್ ಮಾಡಿದ್ರಿ, ಭಗವಂತನ ಕರ್ಕೊಂಡು ಬಂದ್ರಿ. ಬಾಪ್ ಕೋ ದಿಲ್ ಮೇ ಪ್ರತ್ಯಕ್ಷ ಕರ್ ಲಿಯಾ ಹೈ. ಕರೆಕ್ಟಾಗಿ ಶಬ್ದವನ್ನ ಕೇಳಿ. ನಿಮ್ಮ ಹೃದಯದಲ್ಲಿ ಭಗವಂತನನ್ನ ಪ್ರತ್ಯಕ್ಷ ಮಾಡ್ತೀನಿ. ನಿಮ್ಗೆ ಸ್ಪಷ್ಟವಾಗಿ ಅರಿವಾಗ್ಬೇಕು. ಹೆಂಗೆ, ನಿಮ್ಮ ಎದುರುಗಡೆ ನಿಮ್ಮ ಅಮ್ಮ ಬಂದ್ರೆ ನಿಮ್ ಮನೆಗೆ ಬರ್ತಾರೋ ಇಲ್ವೋ, ನಿಮ್ಮ ಮನೇಲಿ ಚೇರ್ ಮೇಲೆ ಕೂತ್ಕೊಳ್ತಾರ ಇಲ್ವೋ, ಹಾಗೆ ಮನಸ್ಸು ಹೇಳುವಂತ ಮನೆಯಲ್ಲಿ ನಿಮ್ಮ ಅಪ್ಪ ಬಾಬುದಾದ ನಿಮ್ಮ ಪಕ್ಕದಲ್ಲಿ ಕುಳಿತುಕೊಂಡ ಹಾಗೆ, ಜೊತೆಯಲ್ಲಿ ಇದ್ದ ಹಾಗೆ, ಅವನ ಮಡಿಲಲ್ಲಿ ಇದ್ದ ಹಾಗೆ ಸಂಮಿಲನ ಮಾಡ್ತಾ ಇರುವ ರೀತಿಯಲ್ಲಿ ಲವಣೀಯ ಸ್ಥಿತಿಯಲ್ಲಿ ಇರುವಂತಹ ಅನುಭವ ನಮ್ಗೆ ಆಗ್ಬೇಕು. ಇದು ಯಥಾರ್ಥವಾದಂತಹ ವಿಧಿವತ್ತಾದಂತಹ ಶಿವರಾತ್ರಿ ವರ್ತಮಾನ ಸಮಯದಲ್ಲಿ ನಾವು ಮಾಡ್ಬೇಕಾಗಿರುತ್ತೆ. ಆತ್ಮೀಯರೇ, ಬಾಬಾರವರು ಶಿವರಾತ್ರಿ ವಿಷಯವನ್ನ ತುಂಬಾ ಮುರಳಿಯಲ್ಲಿ ತುಂಬಾ ರೀತಿಯಲ್ಲಿ ಅರ್ಥವನ್ನು ಹೇಳಿರ್ಬೋದು. ಆಲ್ಮೋಸ್ಟ್ ವರ್ಷಕ್ಕೊಂದು ಮುರಳಿ ಎಂದು ಶಿವರಾತ್ರಿ ಬಗ್ಗೆ ನಡೆಯುತ್ತೆ.
7 days ಕೋರ್ಸ್ ಅಲ್ಲೂ ಕೂಡ ನಾವು ಶಿವರಾತ್ರಿಯ ಒಂದು ಅರ್ಥವನ್ನ ನಿಮಿತ್ತ ಅಕ್ಕಂದಿರ ಮೂಲಕ ನಾವು ಕೇಳಿರ್ತೀವಿ. ಆದರೆ ಪ್ರತಿಯೊಂದು ಮುರಳಿಯಲ್ಲೂ ಕೂಡ ಅವರು ಹೇಳುವಂತ ಆ ಒಂದು ಜ್ಞಾನದ ಡೆಪ್ನೆಸ್ ಇದೆಯಲ್ಲ, ಅದರಲ್ಲಿ ವ್ಯತ್ಯಾಸ ಇದೆ, ಅಂತರ ಇದೆ. ಅಂತಂದ್ರೆ ಸಮಯದ ಅನುಸಾರ ಅದನ್ನ ಚೇಂಜ್ ಆಗ್ತಾ ಹೋಗ್ತದೆ. ಹೀಗೆ ಪ್ರತಿದಿನ ಬಾಬಾ ಹೇಳ್ತಾರೆ ಅಪನೆ ಕೋ ಆತ್ಮ ಸಮझ ಮುझे आपको याद करो. ಪ್ರತಿಯೊಂದು ದಿನದ ಆ ಮಹಾವಾಕ್ಯದಲ್ಲೂ ಅರ್ಥ ಬೇರೆನೆ ಇರ್ತದೆ. ಹಾಗೇನೆ ಇಲ್ಲೂ ಕೂಡ ಸಮಯದ ಅನುಸಾರ ನಾವು ಯಾವ ರೀತಿ ಶಿವರಾತ್ರಿಯನ್ನು ಆಚರಣೆ ಮಾಡಬೇಕು ಹೇಳುವಂತ ವಿಷಯವನ್ನ ಇಲ್ಲಿ ಬಾಬಾ ಸ್ಪಷ್ಟವಾಗಿ ಹೇಳ್ತಿದ್ದಾರೆ. ಒಂದು, ಶಿವರಾತ್ರಿ ಯಥಾರ್ಥವಾಗಿ ಆಗ್ಬೇಕು ಅಂದ್ರೆ ನಿಮ್ಮ ಮನೆಯಲ್ಲಿ, ನಿಮ್ಮ ಮನದ ಎದುರುಗಡೆಗೆ, ಆತ್ಮನ ಪಕ್ಕದಲ್ಲಿ ಡೈಮಂಡ್ ಮಾರ್ನಿಂಗ್ ರೂಪದಲ್ಲಿ, ಡೈಮಂಡ್ ಲೈಟ್ ರೂಪದಲ್ಲಿ ನಿರಂತರವಾಗಿ ಪ್ರಕಾಶಿತನಾಗಿರುವಂತ ಭಗವಂತ ಪ್ರತ್ಯಕ್ಷವಾಗ್ಬೇಕು. ನಿಮ್ಗೆ ಸ್ಪಷ್ಟವಾಗಿ ಗೊತ್ತಾಗ್ಬೇಕು. ಈಗ ನನ್ನ ಎದುರುಗಡೆಗೆ ಟ್ಯೂಬ್ ಲೈಟ್ ಇದೆಯಪ್ಪ, ನಮ್ಗೆ ಗೊತ್ತಿದೆ ಅಲ್ವ ಇವಾಗ ಏನಂತ ಬೆಳಕಿದೆಯಂತ. ಸೂರ್ಯ ಇದ್ದಾನಂದ್ರೆ ಸೂರ್ಯ ಇದ್ದಾನಂತ ಗೊತ್ತಿಲ್ವಾ? ಚೇರ್ ಮೇಲೆ ಕುತ್ಕೊಂಡಿದ್ದಾನೆ, ಚೇರ್ ಇದೆ ಅಂತ ಗೊತ್ತಲ್ವಾ? ನಮ್ಮ ಮನೆಯಲ್ಲಿ ಲೌಕಿಕ ತಾಯಿ ತಂದೆ ಇದ್ದಾರೆ ಅಂತಂದ್ಮೇಲೆ ಅವ್ರು ಇದ್ದಾರೆ ಅಂತ ಗೊತ್ತಿರ್ತದಲ್ಲ, ಬಲೆ ಅವ್ರ ಕಣ್ಣೆದ ಕಡೆನೇ ಇರ್ಬೇಕು ಅಂತ ಹೇಳಿಲ್ಲ, ಮನೇಲಿ ಇದ್ದಾರೆ. ಹಾಗೆ ಸದಾ ಕಾಲ ನನ್ನ ಮನದಲ್ಲಿ ಭಗವಂತ ಇದ್ದಾರೆ ಹೇಳುವಂತ ಬಾಯಿಂದ ಶಿವಬಾಬಾ 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 ಓಂ ನಮಃ ಶಿವಾಯ ಅಂತ ಹೇಳೋದಲ್ಲ. ಟ್ಯೂಬ್ ಲೈಟ್ ಇದೆ ಅಂತ ನೋಡ್ತೀವ ನಾವು? ಟ್ಯೂಬ್ ಲೈಟ್ ಪ್ರಕಾಶದ ಅನುಭವ ಮಾಡ್ತೀವ? ಸೂರ್ಯ ಇದ್ದಾನೆ ಅಂತ ಆಕಾಶದಲ್ಲಿ ಎಷ್ಟು ಸಮಯ ನೋಡ್ತೀವಿ? ಒಂದರಲ್ಲಿ ನೋಡೇ ಇರೋದಿಲ್ಲ, ಎಷ್ಟು ದಿನಗಟ್ಲೆ ವರ್ಷಾನಗಟ್ಲೆ. ಅದು ಸೂರ್ಯನ ಪ್ರಕಾಶದ ಅನುಭವ ಮಾಡ್ತಿರ್ತೀವಿ, ಉಪಯೋಗ ಮಾಡ್ತಿರ್ತೀವಿ ಆತ್ಮೀಯರೇ. ಹಾಗೆ ನಿಮ್ಗೆ ಸ್ಪಷ್ಟತೆಯ ಅನುಭವ ಆಗ್ಬೇಕು. ಸದಾ ಕಾಲ ನಿಮ್ಮ ಮನಸ್ಸು ಭಗವಂತನ ಜೊತೆಲಿದ್ದು ಭಗವಂತನ ಶಕ್ತಿಯ ಪ್ರವಾಹದ ಅನುಭವ, ಲೈಟ್ನೆಸ್, ಶಾಂತಿ, ಗುಣದ ಶಕ್ತಿಯ ಅನುಭೂತಿ ಆಗ್ತಾ ಇರಬೇಕು. ಸರಿ, ಬಾಬಾ ಹೇಳ್ತಾರೆ, ಮಕ್ಕಳೇ, ಕೇವಲ ತಂದೆಯನ್ನ ಹೃದಯದಲ್ಲಿ ಕುಳಿತುಕೊಂಡಿದ್ದಕ್ಕೆ ನಾನು ಶುಭಾಶಯ ಕೊಡ್ತಾ ಇಲ್ಲ, ಮುಂದೊಂದು ಜವಾಬ್ದಾರಿ ಇದೆ. ತೋ ದಿಲ್ ಮೇ ಬಾಪ್ ಕೆ ಪ್ರತ್ಯಕ್ಷ ಕರ್ನೆಕಿ ಮುಬಾರಕ್. ಒಂದಂತೂ ನಿಮ್ಗೇನು, ನಿಮ್ಮ ಮನೆಯಲ್ಲಿ ಕರೆಕ್ಟಾಗಿ ಕೇಳ್ತಾ ಹೋಗಿ, ಮನಸ್ಸಿನಲ್ಲಿ ತಂದೆಯನ್ನು ತಂದು ಕುಳಿಸಿದ್ದಕ್ಕೆ ನಿಮ್ಗೆ ಶುಭಾಶಯ. ಲಿಂಗ ಸ್ಥಾಪನೆ ಮಾಡಿದ್ದಕ್ಕೆ ಶುಭಾಶಯ ಅಂತ ಹೇಳಿಲ್ಲ ಬಾಬಾ, ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ. ನಿಮ್ಮ ಮನಸ್ಸಿನಲ್ಲಿ ತಂದೆಯನ್ನು ತಂದು ಕುಳಿಸಿರೋದಕ್ಕೆ ನಿಮ್ಗೆ ಶುಭಾಶಯಗಳು. ಹಾಗಂದ್ರೆ ನಾವ್ ಇವತ್ತೇನ್ ಸೇವೆ ಮಾಡ್ತಿದೀವಿ ಆ ವಿಷಯವನ್ನು ಬಾಬಾ ಹೇಳಿರ್ತಾರೆ, ಯಾವುದೋ ಮುರಳಿಗಳಲ್ಲಿ ಹೇಳಿರ್ತಾರೆ. ಆದ್ರೆ ಸಮಯದ ಅನುಸಾರ ನನ್ನ ವಿನಂತಿ, ಬಾಬಾ ಏನು ಮುರಳಿಯಲ್ಲಿ ಹೇಳ್ತಿದಾರೋ ದಯವಿಟ್ಟು ಅದರಂತೆ ನಿಮ್ಮ ಮನಸ್ಸನ್ನ ಪರಿವರ್ತನೆ ಮಾಡ್ಕೊಳ್ಳಿ, ಅದರಂತೆ ಸೇವೆ ಮಾಡುವಂತ ಪ್ರಯತ್ನವನ್ನ ಮಾಡಿ. ಆವಾಗ್ಲೇನೆ ಆ ಭಗವಂತನ ಬೇಹದ್ದಿನ ಸೇವೆಯ ಸುಖ, ಮುಖ್ಯವಾಗಿ ಇಂಪಾರ್ಟೆಂಟ್ ಆಗಿ ಪದಮಾ ಪದಂ ಅಂತ ಪದೇ 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 ಬಾಬಾ ಏನ್ ಹೇಳ್ತಾರಲ್ಲ, ಆ ಪದಮಾ ಪದಂ, ಈಗ ಸೆಕೆಂಡ್ ಮೇ ಪದಮಾ ಪದಂ, ಅದರ ಅನುಭೂತಿ ಆಗ್ತದೆ. ಜೊತೆಗೆ ಬಾಬಾ ಇನ್ನೊಂದು ಶುಭಾಶಯ ಏನ್ ಹೇಳ್ತಾರೆ ಕರೆಕ್ಟ್ ಆಗಿ ಕೇಳಿ. ಬಾಬಾ ಅವ್ರ ಮಹಾವಾಕ್ಯನ ಹಿಂದೆಲ್ಲೇ ಓದ್ತಾನೆ ಕೇಳಿ. साथ साथ विश्व की सर्व आत्माओं के प्रति, अंडरलाइन, ಸರ್ವ ಆತ್ಮಾओं के ಪ್ರತಿ, ಕೆಲವೊಂದು ಆತ್ಮಗಳಲ್ಲ, ನಿಮ್ ಊರಿನಲ್ಲಿ ಇರೋರಿಗಲ್ಲ, ಅಕ್ಕಪಕ್ಕದಲ್ಲಿರೋರಿಗಲ್ಲ, ಮನುಷ್ಯಾತ್ಮರಿಗಲ್ಲ, ಸರ್ವ ಆತ್ಮಗಳ ಪ್ರತಿ रहम दिल विश्व कल्याणकारी की शुभ भावना शुभ कामना से विश्व के आगे बाप को प्रत्यक्ष करने की सेवा की उमंग उत्साह की मुबारक हो. ಯಾವುದರ ಬಗ್ಗೆ ಬಾಬಾ ಶುಭಾಶಯ ಕೊಡ್ತಾ ಇದ್ದಾರೆ ಸ್ವಲ್ಪ ಕೇಳಿ. ಪ್ರಪಂಚದಲ್ಲಿದ್ದು ಪ್ರತಿಯೊಂದು ಆತ್ಮಗಳಿಗೂ ಕೂಡ ದಯಾಹೃದಯಾಗಿ ಭಗವಂತನ ಪ್ರತ್ಯಕ್ಷತೆ, ಭಗವಂತನ ಅನುಭವ ಹೇಳುವಂಥದ್ದು ಆಗಬೇಕು. ವಿಶ್ವದ ಎಲ್ಲರಿಗೂ ಆಗಬೇಕು. ಆ ಸೇವೆಯನ್ನ ಈ ವರ್ಷ ಪೂರ್ತಿ ನೀವು ಮಾಡಬೇಕು. ಆ ಸಂಕಲ್ಪವನ್ನು ತೆಗೆದುಕೊಳ್ಬೇಕು. ಶುಭ ಭಾವನೆ ಶುಭ ಕಾಮನೆ ಬೇಕು. ಆ ಮೂಲಕ ಆ ಸೇವೆಯನ್ನ ಮಾಡುವಂತ ಉಮಂಗ ಉತ್ಸಾಹಕ್ಕಾಗಿ ನಿಮ್ಗೆ ಶುಭಾಶಯ. ಭಗವಂತನ ಮಹಾವಾಕ್ಯವನ್ನು ಸ್ಪಷ್ಟವಾಗಿ ಅರ್ಥ ಮಾಡ್ಕೊಳ್ಳಿ, ಅದಕ್ಕೋಸ್ಕರ ಮಾಡಿ. ಇಲ್ಲಿವರೆಗೆ ಏನು ಶಿವರಾತ್ರಿ ಮಾಡಿದ್ರಿ, ಓಕೆ, ಈಗಲಾದ್ರೂ ಚೇಂಜ್ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ ಬಾಬಾ. ಹಾಗಿದೆ ಪ್ರಶ್ನೆ, ಅದನ್ನ ಮಾಡೋದು ಹೇಗೆ? ಈಗ ಯೋಚನೆ ಮಾಡಿ ಆತ್ಮೀಯರೇ, ನಾವು ವಿಶ್ವದಲ್ಲಂತೂ ಎಲ್ಲ ಆತ್ಮಗಳಿಗೆ ಸಂದೇಶ ಕೊಡಬೇಕು ಅಂತಂದ್ರೆ ಬಾಯಿಂದ ಕೊಟ್ಟಾಗತ್ತಾ? ಕೋರ್ಸ್ ಕೊಟ್ಟಾಗ ಆಗತ್ತಾ? ಧನ ಸೇವೆಯಿಂದ ಆಗತ್ತಾ? ಟಿವಿಯಲ್ಲಿ ಅಡ್ವರ್ಟೈಸ್ಮೆಂಟ್ ಕೊಟ್ಟಾಗ ಆಗತ್ತಾ? ಯೋಚನೆ ಮಾಡಿ ಹೀಗೆ ಮಾಡಬೇಕು. ಅದಕ್ಕೆ ಬಾಬಾ ಸುಂದರವಾದ ಮಾತನ್ನು ಹೇಳಿದ್ರು. ಏನು? ಮೊದಲನೇದಾಗಿ ನಿಮ್ಮ ಎದುರುಗಡೆಗೆ
ಓಕೆ, ನಿಮ್ಗೇನಿದೆ? ಬಾಬನನ್ನ ಅನುಭವ ಮಾಡಿದಿರಿ, ಅನುಭೂತಿಯಾಗಿದೆ, ಬಾಬನನ್ನ ಉಪಯೋಗ ಮಾಡ್ತಿದ್ದೀರಿ, ಸುಖವನ್ನ ಅನುಭವ ಮಾಡ್ತಿದ್ದೀರಿ. ಅದನ್ನು ಬೇರೆಯವರು ಕೊಡ್ಬೇಕು 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 ಅಂತ ಏನಿದೆ, ಉಮಂಗ ಉತ್ಸಾಹ ಇದೆ. ಅದಕ್ಕಾಗಿ ಉತ್ಸವವನ್ನ ಆಚರಣೆ ಮಾಡ್ತಿದ್ದೀರಿ. ತುಂಬಾ ಒಳ್ಳೆಯದು. ನಾವು ಬೆಂಗಳೂರಿನಲ್ಲಿದ್ದಾಗ ಶಿವರಾತ್ರಿ ಹಬ್ಬ ಆಚರಣೆ ಮಾಡ್ಲಿಕ್ಕೆ ಶಿವರಾತ್ರಿ 1 ವಾರ ಮೊದಲು, ಶಿವರಾತ್ರಿ 1 ವಾರ ನಂತರ ಬೇರೆ 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 ಸೇವಾ ಕೇಂದ್ರಗಳಿಗೆ ಹೋಗ್ತಾ ಇದ್ವಿ, ಕರೀತಾ ಇದ್ರು. ಅಲ್ಲಿ ಧ್ವಜಾರೋಹಣ ಮಾಡೋದು, ತಿಲಕವನ್ನು ಇಡೋದು, ಶಿವರಾತ್ರಿ ಬಗ್ಗೆ ಹೇಳೋದು ಎಲ್ಲ. ಅಲ್ಲಿ ಒಂದ್ ಕಡೆಗೆ ಹೋದಾಗ ಏನಾಗ್ತಿತ್ತು ಅಂತಂದ್ರೆ, ಶಿವರಾತ್ರಿಯ ಸಂದರ್ಭದಲ್ಲಿ ಫ್ಲಾಗ್ ಹಾಸ್ಟಿಂಗ್ ಮಾಡ್ಲಿಕ್ಕೆ, ಕೇಕ್ ಕಟ್ ಮಾಡ್ಲಿಕ್ಕೆಲ್ಲ ಜನ ಹೆಚ್ಚಿಗೆ ಬರೋದಿಲ್ಲ. ಕೇಕ್ ಕಟ್ ಮಾಡಿ ಯಾವಾಗ ಪ್ರಸಾದ ಕೊಡ್ಲಿಕ್ಕೆ ಶುರು ಮಾಡಿದ್ವೋ, ಎದುರುಗಡೆ ಒಂದು 25 ಜನ ಇರ್ತಾರೆ, ಪ್ರಸಾದ ತಗೊಳ್ಳಿಕ್ಕೆ ಒಂದು 150 ಜನ ಬಂದ್ಬಿಡ್ತಾರೆ. ಹೆಂಗ ಬರ್ತಾರೆ ಅಂತಂದ್ರೆ, ಪ್ರಸಾದ ತಗೊಂಡು ಕೇಕ್ ಕಟ್ ಮಾಡಿ ಕೇಕ್ ಅನ್ನು ಪೀಸ್ ಮಾಡ್ಬಿಟ್ಟು ಬಾಳೆಹಣ್ಣೆಲ್ಲ ಕೊಟ್ಟಾಗ ಕೆಲವೊಂದು ಮಕ್ಕಳು ಬಂದಿರ್ತಾರೆ, ಕೆಲವರು ಮಾತೆಯರು ಬಂದಿರ್ತಾರೆ. ಅಂದ್ರೆ ಅಲ್ಲಿ ಈಶ್ವರಿ ಪರಿವಾರದವರು ಇರ್ತಾರೆ, ಲೌಕಿಕದವರು ಕೂಡ ಇರ್ತಾರೆ. ಯಾವಾಗ ಪ್ರಸಾದ ತಗೊಂಡು ಹೊರಗಡೆಗೆ ಹೋದ್ರು, ಅಲ್ಲಿ ಹೋಗ್ತಾ ಇರ್ತಾರೆ, ಏನ್ ಕೊಟ್ಟಿದ್ದಾರೆ ಪ್ರಸಾದ, ಅಲ್ಲಿಂದ ಹುಡುಗರು ಎಲ್ಲ ಓಡ್ ಬರ್ತಾರೆ, ಮಾತೆಯರೆಲ್ಲ ಓಡ್ ಬರ್ತಾರೆ. ನಮ್ಮ ಲೆಕ್ಕದಲ್ಲಿ ಏನಂದ್ರೆ 25 ಜನ ಇದ್ದಾರೆ ಅಂತ ನಾವು ಕೇಕ್ ಕಟ್ ಮಾಡಿಬಿಟ್ರೆ ನಾವು ಸೋದ್ಬಿಟ್ವಿ. ಅಲ್ಲಿರುವಂತ ಅಕ್ಕವರಿಗೆ ಗೊತ್ತು 150 ಜನ ಬರ್ತಾರೆ ಅಂತ, ಅಣ್ಣವರೇ ಮುಂದೆ ಬರೋರು ಇದ್ದಾರೆ ಅಂತ. ಲಾಸ್ಟ್ ಹುಡುಗಿ ಕೊಡ್ತಾ ಇರ್ಬೇಕು. ಅಂದ್ರೆ ದಾರಿಲಿ ಹೋದಾಗ ಒಂದು ಮಗು ಆ ಕೇಕ್ ಅಂತ ತಿನ್ಬಿಟ್ಟು ಏನ್ ಮಾಡ್ತದೆ, ಇನ್ನೊಂದು ಮಗು ಹೋಗ್ಬಿಟ್ಟು ಹೇಳ್ತದೆ, ಅಲ್ಲಿ ಆಟ ಆಡ್ತಾ ಇರೋರು. ಅವ್ರೇನ್ ಮಾಡ್ತಾರೆ, ಅವ್ರು ಬರ್ತಾರೆ ಕೇಕ್ ಅಂತ ತಿನ್ಲಿಕ್ಕೆ. ಹಾಗೆ ಇಲ್ಲಿ ನಿಮಗೇನು ಈಶ್ವರಿಯ ಪ್ರಸಾದ, ಈಶ್ವರಿಯ ಆನಂದ, ಈಶ್ವರಿಯ ಅನುಭೂತಿ ನಿಮಗೇನು ಆಗಿದೆ, ಅದನ್ನು ಬೇರೆಯವರಿಗೆ ಕೊಡಬೇಕು ಹೇಳುವಂತ ಶುಭ ಭಾವನೆ, ಶುಭ ಕಾಮನೆ, ಉಮಂಗ ಉತ್ಸಾಹ ಇದೆ. ಒಳ್ಳೆಯದು. ಸರಿ, ಆರತಿ ಸೇವೆಯನ್ನ ಮಾಡುವಂತ ಅನಿವಾರ್ಯತೆ, ಅವಶ್ಯಕತೆನೂ ಇವಾಗಿದೆ. ಮಾಡಿ ಮಕ್ಕಳೇ. ಅದರಲ್ಲಿ ನನ್ನ ಸಂಯೋಗನೂ ಇದೆ, ನಾನು ಜೊತೆನೂ ಕೊಡ್ತೇನೆ, ಜೊತೆಗೆ ಬೀಗದನಲ್ಲೂ ಕೂಡ ಮಾಡ್ತಾ ಹೋಗಿ ಭಗವಂತನ ಪ್ರತ್ಯಕ್ಷತೆಯ ಒಂದು ಕಾರ್ಯ ಇನ್ನೂ ಬ್ಯಾಲೆನ್ಸ್ ಇದೆ. ಹೇಗೆ ಮಾಡ್ಬೇಕು? ಅದಕ್ಕೆ ಬಾಬಾ ಏನ್ ಹೇಳ್ತಾರೆ, ಮಕ್ಕಳೇ ನೋಡಿ, ನಿಮ್ಮ ಎದುರುಗಡೆ ಯಾರೋ ಜ್ಞಾನ ತಗೊಳ್ಳಿಕ್ ಬಂದು ಅಂತ ತಿಳ್ಕೊಳ್ಳಿ. ಇವರು ಪ್ರೈಮ್ ಮಿನಿಸ್ಟರ್ ಇದ್ದಾರೆ, ಇವರು ರಾಜ ಇದ್ದಾರೆ, ಇವರು ಬ್ಯಾಂಕ್ ಮ್ಯಾನೇಜರ್ ಇದ್ದಾರೆ ಅಂತ ನೀವೇನ್ ಮಾಡ್ತೀರಿ, ಕೋರ್ಸ್ಕೊಳ್ಲಿಕ್ಕೆ ಶುರು ಮಾಡ್ತೀರಿ. ಆವಾಗ ಅವರಿಗೆ ಜ್ಞಾನ ಅಷ್ಟು ಸ್ಪಷ್ಟವಾಗಿ ಅರ್ಥ ಆಗೋದಿಲ್ಲ. ಅದರ ಬದಲು ಅವರು ಒಂದು ಆತ್ಮ, ಅವರಿಗೆ ಪರಮಾತ್ಮನ ಅನುಭೂತಿ ಮಾಡಿಸ್ಬೇಕು ಅಂತ ಸಂಕಲ್ಪವನ್ನ ಮಾಡಿ, ಶುಭ ಭಾವನೆ, ಶುಭ ಕಾಮನೆಯ, ದಯಾಭಾವನೆಯ ಸಂಕಲ್ಪವನ್ನು ಹರಡಿ. ಅಷ್ಟು ನೀವು ಮಾಡಿ, ಮತ್ತೆ ನನಗೆ ಜಗವನ್ನ ಬಿಟ್ಬಿಡಿ, ಉಳಿದಿದ್ದು ನಾನು ನೋಡ್ಕೊಳ್ತೇನೆ. ಯಾವುದೇ ಆತ್ಮ ನಿಮ್ಮ ಎದುರುಗಡೆ ಲೌಕಿಕ ಅಲೌಕಿಕದಲ್ಲಿ ನಿಮ್ಮ ಎದುರುಗಡೆಗೆ ಬಂದಾಗ ಈ ಸಂಕಲ್ಪವನ್ನು ಮಾಡಿ ಅದನ್ನ ನಾನು ಕೊಡ್ಬೇಕು. ಹೀಗೆ ಕೆಲವೊಂದ್ಸಲ ತಿರುಪತಿ ತಿಮ್ಮಪ್ಪನ ಲಡ್ಡು ತಗೊಂಡು ಬಂದ್ರೆ ಎಲ್ಲರೂ ಕೊಡ್ತಾ ಹೋಗ್ತದೆ, ಅಲ್ಲಿ ಚಿಕ್ಕದವರಿಗೆಲ್ಲ. ಧರ್ಮಸ್ಥಳಕ್ಕೆ ಹೋಗ್ಬಿಟ್ಟು ಬಂದ್ರೆ ಪ್ರಸಾದ ತಂದ್ಬಿಟ್ಟು ಎಲ್ಲ ಮನೆಗೂ ಕೂಡ ಹಂಚುತ್ತಾರೆ. ಹಾಗೆ ಇವಾಗ ನಿರಾಕಾರ ರೂಪದಲ್ಲಿ, ಸಂಕಲ್ಪ ರೂಪದಲ್ಲೇನೆ ಮಾನಸಿಕವಾಗಿ ಪರಮಾತ್ಮನ ಶಕ್ತಿಯನ್ನ ನೀವು ಹರಡಿಬಿಟ್ಟು ಅವರಿಗೆ ಅನುಭೂತಿ ಮಾಡುವಂತ ಅನಿವಾರ್ಯತೆ, ಸಮಯ, ಸಂದರ್ಭ ಈಗ ಬಂದಿದೆ. ಯಾವಾಗ ನೀವು ಆ ಶುಭ ಭಾವನೆ, ಶುಭ ಕಾಮನೆ ಸಂಕಲ್ಪವನ್ನ ಹರಡ್ತಿರೋ, ಅದರಿಂದ ಅದೇ ಒಂದು ವಾಯುಮಂಡಲ ನಿರ್ಮಾಣವಾಗ್ತದೆ. ಅದಕ್ಕಾಗಿ ನೋಡಿ, ಈಶ್ವರಿ ವಿಶ್ವವಿದ್ಯಾಲಯದಲ್ಲಿ ಬಂದಾಗ, ಮೌಂಟ್ ಅಬುಗೆ ಬಂದಾಗ ಆತ್ಮಗಳಿಗೆ ಆ ಅನುಭವ ಆಗ್ತದೆ. ಯಾವುದದು? ವಾಯುಮಂಡಲ, ಮನಸ್ಸಿನಿಂದ ಬಂದಿರುವಂತ ವಾಯುಮಂಡಲ. ಹೇಗೆ ಕೇಕ್ ಅನ್ನ ತಿಂದ್ರೆ ಆ ಒಂದು ವಾಸನೆ, ರುಚಿ ವಾಯುಮಂಡಲ ನಿರ್ಮಾಣವಾಗ್ತದೋ, ಹಾಗೆ ಮನಸ್ಸಿನಿಂದಲೇ ಏನಾಗ್ತದೆ, ಆ ಒಂದು ನಿರ್ಮಾಣ ಆಗ್ತದೆ. ಆ ರೀತಿಯಾದಾಗ ಅವರಿಗೆ ಆ ವಾಯುಮಂಡಲದಲ್ಲಿ ಹರಡಿರುವಂತ ಫಲದ ಅನುಭವ ಹೇಳುವಂಥದ್ದು ಯಾರಿಗಾಗ್ತದೆ? ನಿಮ್ಮ ಜೊತೆ ಇಲ್ಲುವ ಆತ್ಮಗಳಿಗೆ, ಆ ಒಂದು ವಾಯುಮಂಡಲದಲ್ಲಿ ಬಂದಿರುವಂತ ಆತ್ಮಗಳಿಗಾಗ್ತದೆ. ಒಂದು ಅಗರಬತ್ತಿಯನ್ನು ಇಟ್ಟಾಗ ಏನಾಗತ್ತೆ ಹೇಳಿ? ದೇವಸ್ಥಾನಕ್ಕೆ ಹೋದಾಗ ಏನಾಗ್ತದೆ? ದೇವಸ್ಥಾನದಲ್ಲಿ ಕರ್ಪೂರದ ವಾಸನೆ, ಅಥವಾ ಒಂದು ಅಲ್ಲಿ ಆರತಿಯ ವಾಸನೆ, ಕುಂಕುಮದ ವಾಸನೆ, ಎಣ್ಣೆಯ ವಾಸನೆ ಬರ್ತಾ ಇರ್ತದಲ್ಲ. ಹಾಗೆ ಇಲ್ಲಿ ಬಾಬಾ ಹೇಳ್ತಾರೆ, ಮಕ್ಕಳೇ ನೀವು ಶುಭ ಸಂಕಲ್ಪದಿಂದ ವಾಯುಮಂಡಲದ ಸೃಷ್ಟಿ ರಚನೆ ಆಗ್ತದೆ. ಹಾಗಂತ ಸುಮ್ಮನೆ ಶುಭ ಭಾವನೆ, ಶುಭ ಕಾಮನೆ ಇಟ್ಟ ಆಗೋದಿಲ್ಲ. ಬಂದವ್ರಿಗೆಲ್ಲ ನಾನು ಕೇಕ್ ಮಾಡಿ ಬಡಿಸ್ಬೇಕು, ಅದು ಮಾಡ್ಬೇಕು, ಇದು ಮಾಡ್ಬೇಕು ಅಂದ್ರೆ ಆಗತ್ತಾ? ಇಲ್ಲ. ಏನ್ ಮಾಡ್ಬೇಕು? ಕೇಕ್ ರೆಡಿ ಮಾಡ್ಬೇಕಲ್ಲ, ಯೋಗವನ್ನ ಮಾಡ್ಬೇಕು, ಪುರುಷಾರ್ಥವನ್ನ ಮಾಡ್ಬೇಕು. ಆವಾಗ ಏನಾಗತ್ತೆ, ಆ ಶಕ್ತಿ ಎಲ್ಲ ಕಡೆಗೂ ಪ್ರಸಾರವಾಗ್ತದೆ. ಅದನ್ನ ಬಾಬಾ ಹೇಳ್ತಾರೆ, ವಿಶ್ವದಲ್ಲಿರುವಂತ ಸರ್ವ ಆತ್ಮರಿಗೂ ಕೂಡ ನೀವು ಕೊಡಲಿಕ್ಕೆ ಸಾಧ್ಯ ಇದೆ, ಅಷ್ಟು ಶಕ್ತಿ ಇದೆ. ಬಲ್ಬ್ ಆಗೋದಲ್ಲ, ನೀವು ಸೂರ್ಯನು ಕೂಡ ಆಗ್ಬಹುದು.
ಆಗ ಅಲ್ಲಿ ಸುತ್ತಮುತ್ತಲು ಯಾವುದೇ ವಾತಾವರಣ ಇದ್ರೂ ಕೂಡ ಅವರು ಅದೆಲ್ಲದರಿಂದ ಭಿನ್ನವಾಗಿ ಭಗವಂತನ ಪ್ರೀತಿಯ ಅನುಭವ ಮಾತ್ರ ಮಾಡ್ತಾರೆ. ಯಾವಾಗ ಯೋಗದಿಂದ ನೀವು ಅಲ್ಲಿ ವಾಯುಮಂಡಲವನ್ನು ರೆಡಿ ಮಾಡಿ ಇಟ್ಟಾಗ ಮಾತ್ರ. ನೆನ್ಪು ಮಾಡ್ಕೊಳ್ಳಿ, ಭಗವಂತನನ್ನ ಜೊತೆಯಲ್ಲಿ ಇಟ್ಕೊಂಡ್ಬಿಟ್ಟು ಭಗವಂತನ ಜೊತೆಯ ಆ ಒಂದು ವಾಯುಮಂಡಲಕ್ಕೆ ಶುಭ ಭಾವನೆ ಶುಭ ಕಾಮನೆಯನ್ನಿಟ್ಟು ಸಂಕಲ್ಪವನ್ನ ಮಾಡಿ ಪುರುಷಾರ್ಥವನ್ನ ಮಾಡಿ ರೆಡಿ ಇಡಬೇಕು. ಅಂದ್ರೆ ನಿಮ್ಮ ಮನೆಯಲ್ಲೋ ಬಾಬನ ಮನೆಯಲ್ಲೂ ಸಂಕಲ್ಪ ಮಾಡ್ತೀರಿ, ಶಿವರಾತ್ರಿ ಹಬ್ಬ 100 ಜನ ಬರ್ತಾರೆ, ಏನ್ ಮಾಡ್ಬೇಕು? 1 ವಾರ ಮೊದಲು ತರಕಾರಿ ತಗೊಂಡು ಬನ್ನಿ, ತೆಂಗಿನಕಾಯಿ ತಗೊಂಡು ಬನ್ನಿ, ಅಕ್ಕಿ ತಗೊಂಡು ಬನ್ನಿ, ಟೋಲಿ ರೆಡಿ ಮಾಡಿ ಎಲ್ಲಾ ಮಾಡ್ಬಿಟ್ಟು ಅಡುಗೆ ರೆಡಿ ಮಾಡಿ ಇಟ್ಟಾಗ, ಲಿಂಗವನ್ನ ರೆಡಿ ಮಾಡಿ ಇಟ್ಟಾಗ ಜನ ಬರ್ತಾರೆ, ಲಿಂಗ ನೋಡ್ತಾರೆ, ಬ್ರಹ್ಮ ಭೋಜನ ತಿನ್ಕೊಂಡು ಚೆನ್ನಾಗಿದೆ ಅಂತ ಹೋಗ್ತಾರೆ. ಇದನ್ನ ನಾವು ಮಾಡ್ತಾ ಇರುವಂತದ್ದು. ಇಲ್ಲಿ ಬಾಬಾ ಹೇಳ್ತಾರೆ ಅದನ್ನೆಲ್ಲ ಮಾಡಿ ಜೊತೆಗೆ ಅಲ್ಲಿ ಯೋಗದ ವಾಯುಮಂಡಲ ರೆಡಿ ಇದ್ದಾಗ ಜನರಿಗೆ ಲಿಂಗ ಮತ್ತು ಬ್ರಹ್ಮ ಭೋಜನಕ್ಕಿಂತ ವಾಯುಮಂಡಲದ ಅನುಭವ ಆಗ್ಬೇಕು. ಆ ಭೋಜನ ರೆಡಿ ಆಗ್ಬೇಕು. ಹಾಗಿದ್ರೆ ಆತ್ಮೀಯರೇ, ಇವತ್ತು 100 ಜನರಿಗೆ ನಾವು ಅಡಿಗೆ ಮಾಡ್ಬೇಕು ಅಂದ್ರೆ ಎಷ್ಟು ಸಮಯ ತನುವನ್ನ, ಸಂಕಲ್ಪವನ್ನ, ಶಕ್ತಿಯನ್ನ ವ್ಯಯ ಮಾಡ್ತೀವಿ. ಅದೇ ರೀತಿ ಅಷ್ಟೊಂದು ಆತ್ಮಗಳಿಗೆ ಪರಮಾತ್ಮನ ಶಕ್ತಿ ಕೊಡ್ಬೇಕು ಅಂದ್ರೆ ಅಷ್ಟು ಸಮಯ ಬೇಡವಾ? ಅಷ್ಟು ಪುರುಷಾರ್ಥ ಬೇಡವಾ? ಅಷ್ಟು ಪ್ರಯತ್ನ ಬೇಡವಾ? ಮಾಡ್ಬೇಕೋ ಬೇಡವೋ? ನೋಡಿ ಬಾಬಾ ಏನ್ ಹೇಳ್ತಿದ್ದಾರೆ ಅಂತ ಸ್ವಲ್ಪ ಏನ್ ಮಾಡ್ಕೊಳ್ಳಿ, ಅರ್ಥ ಮಾಡ್ಕೊಳ್ಳಿ. ಮತ್ತೆ ಇನ್ನೊಂದು ಬಾಬಾ ಹೇಳ್ತಾರೆ, ಮಕ್ಳು ಏನೇ ಸೇವೆ ಮಾಡುದಿದ್ರು ಖುಷಿಯಿಂದ ಮಾಡಿ. ಬೇಜಾರಾಗ್ಬಿಟ್ಟು ಮಾಡಿದ್ದಿದ್ರೆ ಏನಾಗೋದಿಲ್ಲ, ಸೇವೆಯ ಫಲ ಸಿಗೋದಿಲ್ಲ, ಸುಸ್ತಾಗ್ಬಿಡ್ತದೆ. ಸೇವೆ ಅಂತಂದ್ರೆ ಏನು? ಕಾವೋ ಪಿವೋ ಮೌಜ್ಕರು. ಉತ್ಸಾಹ ಅಂತಂದ್ರೆ, ಉತ್ಸವ ಅಂತಂದ್ರೆ ಮಸ್ತ್ ಆಗಿರೋದು. ಬಾಬಾ ಹೇಳ್ತಾರೆ ವಾಚಾ ಸೇವೆನಾದ್ರೂ ಮಾಡಿ, ಸ್ಥೂಲ ಸೇವೆನಾದ್ರೂ ಮಾಡಿ, ಧನ ಸೇವೆನಾದ್ರೂ ಮಾಡಿ. ಬಾಬಾ ಹೇಳ್ತಾರೆ ನಮ್ಮ ಬಾಬಾ ಇದ್ದಲ್ಲಿದೆಯಲ್ಲ, ಇದ್ದಲ್ಲ ಎತ್ತಬೇಕಾದ್ರೂ ಖುಷಿಯಿಂದ ಮಾಡ್ತಿರುವಂತೆ. ಆ ಸೇವೆ ಶ್ರೇಷ್ಠ, ಈ ಸೇವೆ ಕನಿಷ್ಠ ಅಂತ ಹೇಳ್ಬಿಟ್ಟಲ್ಲ. ನೀವು ಯಾವ ಸೇವೆನಾದ್ರೂ ಮಾಡಿ, ಆ ಸೇವೆ ಮಾಡುವಂತ ಸಂದರ್ಭದಲ್ಲಿ ನಿಮ್ಮ ಮನಸ್ಸು ಯಾವಾಗಲೂ ಈ ವೈಬ್ರೇಷನ್ ಆಡೋದಲ್ಲಿ ಗಮನ ಇರಬೇಕು. ಆವಾಗ ಅದರಿಂದ ನೀವು ಮಾಡಿದಾಗ ಏನಾಗ್ತದೆ ಅಂತಂದ್ರೆ ಸುಸ್ತು ಹೇಳೋದು ಕಡಿಮೆ ಆಗ್ತದೆ, ಸಫಲತೆಯ ಅನುಭವ ಆಗ್ತದೆ. ಯಾಕಂದ್ರೆ ನೀವು ಇವತ್ತೇನ್ ಮಾಡಿದಿರಿ, ಉತ್ಸವನ ಆಚರಣೆ ಮಾಡ್ಲಿಕ್ಕೆ ಬಂದಿದ್ದೀರಿ ಉಮಂಗ ಉತ್ಸಾಹದಿಂದ ಬಾಬನ ಜೊತೆಯಲ್ಲಿ. ಅದಕ್ಕಾಗಿ ಈ ಉತ್ಸಾಹವನ್ನ ಬಾಬಾ ಏನ್ ಹೇಳ್ತಾರೆ, ಈ ರೀತಿ ವಿಧಿಯಿಂದ ಆಚರಣೆ ಮಾಡಬೇಕು. ಯಾರೋ ಒಬ್ರಿಗೆ ಒಂದು 14 ಕಲೆಯಷ್ಟು ಸೇವೆ ಮಾಡುವಂಥದ್ದು ಏನಿರ್ತದೆ, ಶಕ್ತಿ ಇರ್ತದೆ. ನಿಮ್ಮಲ್ಲಿರುವಂತ ಉತ್ಸಾಹ ಏನ್ ಮಾಡ್ತದೆ, ಮತ್ತೆ 2 ಬೇಕಲ್ಲ, 16 ಕಲಾ ಸಂಪೂರ್ಣ. ಆ ಪ್ಲಸ್ 2 ನಿಮಗ ಉಮಂಗ ಉತ್ಸಾಹದಿಂದ ಏನಾಗ್ಬಿಡ್ತದೆ, ಸಿಕ್ಕಿಬಿಡ್ತದೆ ಅಂತ ಹೇಳ್ತಾರೆ ಬಾಬಾ. ನಿಮ್ಮಲ್ಲಿ ಆ ಉಮಂಗ ಉತ್ಸಾಹ ಇರ್ಬೇಕು. ಆವಾಗ ನಿಮ್ಮ ಜೊತೆಗಾರರಿಗೂ ಕೂಡ ಸೇವೆ ಮಾಡುವಂತ ಉತ್ಸಾಹ ಬರ್ತದೆ. ಅಂದ್ರೆ ಮುಖ್ಯವಾಗಿ ಸೇವೆ ಮಾಡಬೇಕು ಅಂತ ಸಂಕಲ್ಪ, ಶುಭ ಭಾವನೆ, ಶುಭ ಕಾಮನೆ, ತಪಸ್ಸಿನಿಂದ ವಾಯುಮಂಡಲದ ನಿರ್ಮಾಣ, ಮತ್ತು ಅವರಿಗೆಲ್ಲರಿಗೂ ಕೊಡಬೇಕು ಹೇಳುವಂತ ಉಮಂಗ ಉತ್ಸಾಹ ಸೂಕ್ಷ್ಮವಾಗಿ, ದಯವಿಟ್ಟು 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 ಕೇಳ್ಕೊಳ್ಳಿ, ಸೂಕ್ಷ್ಮವಾಗಿ ಇದು ಬೇಕಾಗತ್ತೆ. ಆವಾಗ ಆ ಉಮಂಗ ಉತ್ಸಾಹನೇ ಏನ್ ಮಾಡ್ತದೆ, ನಿಮ್ಗೆ ಯಾವುದೇ ಪರಿಸ್ಥಿತಿನೂ ಕೂಡ ನಿಮ್ಮ ಮೇಲೆ ಬರೋದಿಲ್ಲ. ಅಂತಂದ್ರೆ ಜ್ವರ ಬರ್ಲಿ, ನೆಗಡಿ ಬರ್ಲಿ, ಮತ್ತೊಂದು ಬರ್ಲಿ, ಏನ್ ಬರ್ಲಿ, ಎಲ್ಲವನ್ನು ಬಿಟ್ಬಿಟ್ಟು ನೀವೇನ್ ಮಾಡ್ತೀರಿ, ಅದರ ಕಡೆ ಗಮನ ಕೊಡದೇನೆ ಸೇವೆ ಕಡೆ ಗಮನವನ್ನ ಕೊಡ್ತೀರಾ. ಇಷ್ಟೆಲ್ಲ ಕೇಳಿದ್ಮೇಲೆ ಮಕ್ಕಳ ಪ್ರಶ್ನೆ, ಬಾಬಾ ಏನು ಸೇವೆ ಮಾಡ್ಬೇಕು ಅಂತ ಮನ್ಸಿದೆ, ಶರೀರ ಸಪೋರ್ಟ್ ಕೊಡೋದಿಲ್ಲ, ಏನ್ ಮಾಡೋದು? ವಯಸ್ಸಾಗ್ಬಿಟ್ಟಿದೆ, ಜ್ವರ ಬಂದ್ಬಿಟ್ಟಿದೆ, ಮೈ ಕೈ ನೋವು, BP ಶುಗರು ಹೆಚ್ಚಿಗೆ ಹೊತ್ತೋಗ್ಬಿಟ್ಟು ತಲೆ ಸುತ್ತು ಬಿಡ್ತದೆ, ಏನ್ ಮಾಡಬೇಕು ಅಂತ ಕೆಲವೊಂದು ಮಕ್ಕಳ ಪ್ರಶ್ನೆ, ಕಂಪ್ಲೇಂಟ್. ಉಮಂಗ ಉತ್ಸಾಹ ಇದೆ, ಮಾಡ್ಬೇಕು ಅಂತ ಹೇಳ್ಬಿಟ್ಟು ಇಚ್ಛೆನೂ ಇದೆ, ಶರೀರ ಸಪೋರ್ಟ್ ಕೊಡಲ್ಲ, ಏನ್ ಮಾಡೋದು? ಅದಕ್ಕೆ ಬಾಬಾನ ಉತ್ತರ, ನಾನು ಹೇಳಿರುವಂತ ವಿಧಿಯಲ್ಲಿ ನೀವು ಮಾನಸಿಕವಾಗಿ ಶಕ್ತಿಯಿಂದ ನಿಮಗೆ ಉಮಂಗ ಉತ್ಸಾಹ ಶಕ್ತಿ ಯೋಗ್ಯತೆ ಇದ್ರೆ, ನಿಮ್ಮಿಂದ ಹೊರಟಿರುವಂತ ಆ ಶಕ್ತಿಯ ಕಿರಣಗಳು ಬೇರೆ ಆತ್ಮಗಳಿಗೆ ತಲುಪಿ ಅವರು ನಿಮಗೆ ಜನದ ರೂಪದಲ್ಲಿ ಸಹಯೋಗಕ್ಕೆ ಬರ್ತಾರೆ. ಕೆಲವೊಂದ್ಸಲ ನಮ್ಮ ಮನೆ ಕೆಲಸ ಮಾಡ್ಲಿಕ್ಕೆ ಆಗಲ್ಲ ಅಂತಂದ್ರೆ ಬೇರೆಯವ್ರನ್ನ ಕರೆಸಿ ಹಣ ಕೊಟ್ಬಿಟ್ಟು, ಊಟ ತಿಂಡಿ ಕೊಟ್ಬಿಟ್ಟು ಅವ್ರದ್ದು ಕೆಲಸ ಮಾಡಿಸ್ತೀವಲ್ಲ, ಹಾಗೇನೆ ನಿಮ್ಮಿಂದ ಪರಮಾತ್ಮನ ಶಕ್ತಿ ಅವರಗಡೆಗೆ ಹೋದಾಗ ಅದನ್ನ ಅನುಭವ ಮಾಡ್ಲಿಕ್ಕೆ ಅಥವಾ ನೀವು ಸೆಟ್ಲ್ಮೆಂಟ್ ಮೂಲಕ ಆ ಆತ್ಮಗಳು ನಿಮ್ಗೆ ಈಶ್ವರ್ಯ ಸೇವೆಯನ್ನ ಮಾಡ್ಲಿಕ್ಕೆ
ಬೇರೆ ಆತ್ಮಗಳು ನಿಮ್ಮ ಹತ್ರ ಬರ್ತಾರೆ. ಯಾವಾಗ? ಆಧ್ಯಾತ್ಮಿಕ ಶಕ್ತಿ ರೆಡಿಗೆ ಮಾಡಿರಬೇಕು. ನಿಮ್ಮ ಮನೆಗೆ ಈಶ್ವರಿ ಪರಿವಾರದವರಿಗೇನೆ ಸೇವೆಗಂತ ಕರೆದು ಬಿಟ್ಟು ಅವ್ರಿಗೆ ಊಟ ತಿಂಡಿ ಕೊಟ್ಟಿಲ್ಲ ಅಂದ್ರೆ ಬರ್ತಾರ ನೆಕ್ಸ್ಟ್ ಟೈಮ್. ನೀವ್ ಅಡಿಗೆ ಮಾಡಿ ಅವ್ರು ಸೇವೆ ಮಾಡ್ತಾರ. ಅವ್ರಿಗೆ ಬಂದವರಿಗೆ ಟೋಲಿನಾದ್ರೂ ಕೊಡ್ಬೇಕಲ್ಲ, ಟೀ ಕಾಫಿನಾದ್ರೂ ಕೊಡ್ಬೇಕಲ್ಲ, ಅನ್ನ ಸಾಂಬಾರಾದ್ರೂ ಕೊಡ್ಬೇಕಲ್ಲ ಅವರಿಗೆ. ಆವಾಗ ಸೇವೆ ನಿಮ್ಮ ಹೆಸರು ಬರ್ತಾರ, ನಿಮ್ಮನೇಲಿ ಆಗಿದ್ದು. ಆದ್ರೆ ಅವ್ರಿಗೆ ಏನಾದ್ರೂ ಒಂದು ಕೊಡ್ಬೇಕಲ್ಲ, ಕರ್ಮದ ಫಲ. ಸ್ಥೂಲವಾಗಿ ನಿಮ್ಗೆ ಮಾಡ್ಲಿಕ್ಕೆ ಆಗಿಲ್ಲ ಅಂತಂದ್ರೆ ರಾಜಯೋಗದ ಮೂಲಕ ಅವರಿಗೆ ಆ ಶಾಂತಿಯ ಅನುಭೂತಿಯನ್ನ ಮಾಡಿಸಿ ಆವಾಗ ಜನ ಬರ್ತಾರೆ. ಸರಿ ಬಾಬಾ, ಜನದಿಂದ ಮಾಡ್ಸೋಣ. ಧನ ಇಲ್ಲ, ಏನ್ ಮಾಡೋದು? ಪಾಂಪ್ಲೆಟ್ಸ್ ಕೊಡ್ಬೇಕು ಒಂದು ಇಚ್ಛೆ ಇದೆ, ದೊಡ್ಡ ದೊಡ್ಡ ಲಿಂಗವನ್ನು ಇಟ್ಕೊಂಡು ಸ್ಟಾಲ್ ಮಾಡ್ಕೊಂಡ್ಬಿಟ್ಟು ಏನೇನೋ ಮಾಡ್ಕೊಂಡ್ಬಿಟ್ಟು ಕರ್ಬೇಕು ಒಂದಿದೆ, ಅವ್ರಿಗೆ ಬ್ರಹ್ಮಾಭೋಜನ ಮಾಡ್ಬೇಕು, ಟೋಲಿ ಕೊಡ್ಬೇಕು ಅಂತ ಇಷ್ಟ ಇದೆ, ಗಿಫ್ಟ್ ಕೊಡ್ಬೇಕು ಅಂತಿದೆ. ಧನ ಏನ್ ಮಾಡ್ಬೇಕು? ಹೇಳ್ತಾರೆ ಒಳ್ಳೆ ಮನೋಭಾವದಿಂದ, ಉಮಂಗ ಉತ್ಸಾಹದಿಂದ, ಉತ್ಸವದ ರೂಪದಲ್ಲಿ ಶುಭ ಭಾವನೆಯಿಂದ ರಾಜಯೋಗವನ್ನು ಆಧಾರವಾಗಿಟ್ಕೊಂಡು ನೀವು ಕಾರ್ಯವನ್ನು ಮಾಡಿದ್ರೆ ಧನದ ಸಹಾಯನೂ ಕೂಡ ಸಮಯಕ್ಕೆ ತಕ್ಕ ಹಾಗೆ ನಿಮ್ಗೆ ಬೇಕಾದಷ್ಟು, ಅನಿವಾರ್ಯತೆ ಇದ್ದಷ್ಟು, ನನ್ನ ಲೆವೆಲಿನ ಆಧಾರದಲ್ಲಿ ಅನಾವಶ್ಯಕ ಖರ್ಚು ಮಾಡ್ಲಿಕ್ಕಲ್ಲ, ಎಷ್ಟು ಅವಶ್ಯಕತೆ ಇದೋ ಅಷ್ಟನ್ನ ಕೊಡಿಸುವಂತ ಜವಾಬ್ದಾರಿ ನನ್ನದು. ಯಾರು ಹೇಳ್ತಿದ್ದಾರೆ? ಬಾಬಾ. ಯಾರು ಹೇಳ್ತಿದ್ದಾರೆ? ಬಾಬಾ. ಯಹ ಬಾಪ್ ದಾದಾ ಕಾ ಸಭಿ ಸೇವಾಧಾರಿಯೋ ಕಾ ಗ್ಯಾರಂಟಿ ಕಾ ವರದಾನ ಹೈ. ಯಾವ್ದಂತೆ ಬಾಬಾ ಹೇಳ್ತಾರೆ? ತನ್ನು ನಿಮ್ದು ಸರಿ ಇಲ್ಲ ಅಂತಂದ್ರು ಜನನ ಕಳಿಸ್ತಾನೆ, ಧನದ ಸಮಸ್ಯೆ ಇದ್ರೆ ಧನವನ್ನ ಕಳಿಸ್ತಾನೆ. ಜೊತೆಲಿ ಬಂದಿರುವಂತ ಸೇವಾಧಾರಿಗಳಿಗೆ ಶಕ್ತಿ ಇಲ್ಲ, ವೀಕ್ ಆಗಿದ್ದಾರೆ, ನೀವು ಯೋಗ ಮಾಡಿ ಶಕ್ತಿ ಕೊಡಿ, ನೀವು ಉಮಂಗ ಉತ್ಸಾಹದಿಂದಿರಿ, ಅವ್ರದ್ದು ಕೂಡ ಶಕ್ತಿ ಇನ್ಕ್ರೀಸ್ ಆಗ್ತದೆ, ಆ ಮೂಲಕ ಸೇವೆ ಆಗ್ತದೆ. ಅದು ಇದೆಲ್ಲದಕ್ಕೂ ಕೂಡ ಮಕ್ಕಳೇ ಪರಮಾತ್ಮನ ನಿರಾಕಾರ ಶಕ್ತಿಯ ಅವಶ್ಯಕತೆ ಇದೆ. ಪ್ರಕೃತಿಯಲ್ಲಿ ನಿರಂತರವಾಗಿ ಅವಿನಾಶಿ ಶಕ್ತಿ ಇರೋದಿಲ್ಲ, ನೀವು ತುಂಬಬೇಕಾಗ್ತದೆ ಅವರಲ್ಲಿ. ನೀವು ತುಂಬಿಬಿಟ್ಟು ಆ ಆತ್ಮಗಳ ಮೂಲಕ ಸೇವೆಯನ್ನು ಮಾಡ್ಕೊಳ್ಬೇಕಾಗ್ತದೆ, ರಾಜಯೋಗದಿಂದ ಧನವನ್ನು ಸೇರಿಸಬೇಕಾಗ್ತದೆ ಹೇಳುವಂತ ಒಂದು ಸೀಕ್ರೆಟ್ ಅನ್ನು ಬಾಬಾ ಹೇಳ್ತಾರೆ. ಈ ರೀತಿ ನೀವು ಸೇವೆಯನ್ನು ಮಾಡಿದಾಗ ನಿಮಗೆ ಸುಸ್ತು, ಕಷ್ಟ, ಬೇಜಾರು, ತೊಂದರೆ, ಫೀಲಿಂಗು, ಬೇರೆಯವರನ್ನ ನಿಂದನೆ ಮಾಡ್ತಾ ಸೇವೆ ಮಾಡುವಂಥದ್ದು ಇದ್ಯಾವುದು ಕೂಡ ಬರೋದಿಲ್ಲ. ಈ ರೀತಿ ವರ್ಷದಲ್ಲಿ ಒಂದು ದಿನನೋ, ಒಂದು ವಾರನೋ, ಒಂದು ತಿಂಗಳಲ್ಲ, ವರ್ಷ ಪೂರ್ತಿ ಶಿವರಾತ್ರಿಯನ್ನ ನೀವೇನ್ ಮಾಡ್ಬೇಕು? ಆಚರಣೆ ಮಾಡ್ಬೇಕು. ಜೊತೆಯಲ್ಲಿ ಬಾಬಾ ಹೇಳ್ತಾರೆ ಈ ರೀತಿ ಸೇವೆಯನ್ನ ನೀವು ಮಾಡ್ಬೇಕಾದ್ರೆ ಸಂಸ್ಕಾರ ಮಿಲನ ಕೂಡ ಮಾಡ್ಬೇಕಾಗ್ತದೆ. ತುಂಬಾ ಜನರ ಜೊತೆಗೆ ಸಂಬಂಧ ಸಂಪರ್ಕದಲ್ಲಿ ಬರಬೇಕಾಗ್ತದಲ್ಲ, ಅದಕ್ಕಾಗಿ ಸಂಸ್ಕಾರ ಮಿಲನ ಕೂಡ ಮಾಡಬೇಕಾಗ್ತದೆ. ಜೊತೆಗೆ ಶಿವರಾತ್ರಿ ಇರೋದಕ್ಕೆ ಬಾಬ್ ದಾದಾರವರಿಗೆ ತುಂಬಾ ಮಕ್ಕಳು ಗ್ರೀಟಿಂಗ್ಸ್ ಅನ್ನೆಲ್ಲ, ಶುಭಾಶಯವನ್ನೆಲ್ಲ ಏನ್ ಮಾಡ್ತಾ ಇದ್ರಂತೆ? ಕೊಡ್ತಾ ಇದ್ರಂತೆ. ಹೇಳ್ತಾರೆ ನಿಮ್ಗೂ ಕೂಡ ಶುಭಾಶಯ. ಆದ್ರೆ ಆ ಶುಭಾಶಯ ಯಾವಾಗ ಬರ್ತದೆ ಅಂತಂದ್ರೆ ಈ ರೀತಿ ಪುರುಷಾರ್ಥ, ಈ ರೀತಿ ಸೇವೆಯನ್ನ ನೀವು ಮಾಡಬೇಕು. ಆವಾಗ ನೀವು ನನ್ನಿಂದ ಸೇವೆಯನ್ನ ಪಡ್ಕೊಳ್ಳಿಕ್ಕೆ ಏನಾಗ್ತೀರಿ? ಯೋಗ್ಯರಾಗ್ತೀರಿ. ಬಾಬಾ ವಿಶೇಷವಾಗಿ ಪಾಂಡವರಿಗೆ ಹೇಳ್ತಾರೆ ಉಮಂಗ ಉತ್ಸಾಹ ಚೆನ್ನಾಗಿರ್ತದೆ, ಆದ್ರೆ ಅದೇ ರೀತಿ ಸೇವೆ ಆಗ್ಬೇಕು ಅಂತಂದ್ರೆ ಈ ರೀತಿ ಪುರುಷಾರ್ಥವನ್ನ ನೀವು ಮಾಡಬೇಕು. ಅದಕ್ಕಾಗಿ ಜಡಚಿತ್ತದ ಎದುರುಗಡೆನೂ ಕೂಡ ಎಷ್ಟು ಜನ ಆತ್ಮಗಳು ಇವತ್ತು ಆ ಶಕ್ತಿಯನ್ನ ಪಡ್ಕೊಳ್ಳಿಕ್ಕೆ ಬರ್ತಾ ಇದ್ದಾರೆ. ಓಕೆ, ಬಾಬಾ ಹೇಳ್ತಾರೆ ಎಲ್ಲಾ ಮಕ್ಕಳು ತಂದೆಯನ್ನು ನೆನಪು ಮಾಡ್ತಾರಂತೆ. ಆದ್ರೆ ತಂದೆ ಯಾರನ್ನ ನೆನಪು ಮಾಡ್ತಾರೆ? ಯಾರು ಯೋಗ್ಯ ಮಕ್ಕಳಿದ್ದಾರೋ ಅವರನ್ನ ಮಾತ್ರ ಬಾಬಾ ನೆನಪು ಮಾಡ್ತಾರೆ. ಕೆಲವೊಂದ್ಸಲ ಮಕ್ಕಳಲ್ಲಿ ಪ್ರಶ್ನೆ ಇರ್ತದೆ, ಬಾಬಾ 20-25 ವರ್ಷ ಆಯ್ತು, 15 ವರ್ಷ ಆಯ್ತು, ಪುರುಷಾರ್ಥ ಮಾಡ್ತಿದೀವಿ, ಪ್ರತಿ ವರ್ಷ ಶಿವರಾತ್ರಿ ಸೇವೆ ಮಾಡ್ತಿದೀವಿ, ರಕ್ಷಾಬಂಧನ ಕೂಡ ಮಾಡ್ತಾ ಇದೀವಿ, ಆದ್ರೂ ನಿರೀಕ್ಷಿತ ಮಟ್ಟದಲ್ಲಿ ಫಲಿತಾಂಶ ಬರ್ತಾನೇ ಇಲ್ವಲ್ಲ, ಏನ್ ಮಾಡೋದು? ಅದಕ್ಕೆ ಬಾಬಾನ ಉತ್ತರ ಏನು ಅಂತಂದ್ರೆ, ಮಕ್ಕಳೇ ಅನುಭವ ಆಗ್ಲಿ ಆಗದೆ ಇಲ್ಲಿ ಅಮೃತ ವೇಳೆ ಎಳ್ಳಲೇಬೇಕು, ಶ್ರೀಮತ ಪಡ್ಕೊಳ್ಳೇಬೇಕು, ಮೂರ್ಲಿಯನ್ನು ಕೇಳಲೇಬೇಕು, ವರದಾನ ತೆಗೆದುಕೊಳ್ಳೇಬೇಕು. ಪ್ರತಿದಿನ ನಿಮ್ಗೆ ಏನು ನಿಯಮವನ್ನ ಶ್ರೀಮತವನ್ನ ಕೊಟ್ಟಿದ್ದೇನೋ ಅದನ್ನು ಫಾಲೋ ಮಾಡಲೇಬೇಕು. ನೀವು ಮಾಡ್ತಾ ಮಾಡ್ತಾ ಹೋದಾಗ ಸ್ಥಿತಿ ಏನಾಗ್ತದೆ? ಇಂಪ್ರೂವ್ಮೆಂಟ್ಸ್ ಆಗ್ತದೆ. ಯಾಕಂತಂದ್ರೆ ನಿಮ್ಗೆ ಅನುಭವ ಆಗದಿದ್ದಾಗ ಮಾಯೆ ಅಲ್ಲಿ ಒಳಗಡೆ ಪ್ರವೇಶ ಮಾಡಿಬಿಡ್ತದೆ, ಮಾಯೆ ನಿಮ್ಮನ್ನು ವಾಪಸ್ ಎಳ್ಕೊಂಡ್ಬಿಡ್ತದೆ. ಅದಕ್ಕಾಗಿ ಯಾವ ನಿಯಮವನ್ನ, ಯಾವುದೇ ಶ್ರೀಮತವನ್ನ
ನಾನೇನು ನಿಮ್ಗೆ ಜವಾಬ್ದಾರಿ ಕೊಟ್ಟಿದ್ದೇನೆ, ಸೇವೆ ಮಾಡಬೇಕು ಅಂತ ಜವಾಬ್ದಾರಿ ಕೊಟ್ಟಿದ್ದೇನೆ, ಅದರಿಂದ ನೀವು ಹಿಂದೆ ಸರಿಯಬಾರದು. ಬಾಬಾ ಕೊಟ್ಟಿರುವಂತದ್ದು ಅಮೃತ ವೇಳೆ ಮಾಡ್ಲೇಬೇಕು, ಮುರಳಿ ಕೇಳಲೇಬೇಕು, ಸೇವೆಯಲ್ಲಿ ಏನೇನ್ ಜವಾಬ್ದಾರಿಯನ್ನು ಬಾಬಾ ಕೊಟ್ಟಿದ್ದಾರೋ ಅದರಂತೆ ನೀವು ಅದನ್ನ ಆ ಯೋಗ್ಯತೆ ಅನುಸಾರದಲ್ಲಿ ವಿಶೇಷತೆಯನ್ನು ತುಂಬ ಬಿಟ್ಟು ಕೊಟ್ಟಿದ್ದಾರೋ ಅದನ್ನ ಮಾಡಲೇಬೇಕು ಅಂತ ಬಾಬಾ ನಮ್ಗೆ ಏನ್ ಮಾಡ್ತಿದ್ದಾರೆ, ಹೇಳ್ತಾ ಇದ್ದಾರೆ. ಈ ರೀತಿ ನನ್ನ ಮಕ್ಕಳು ಏನ್ ಮಾಡ್ಬೇಕು, ಕಮಾಲ್ ಮಾಡಿ ತೋರಿಸ್ಬೇಕಾಗ್ತದೆ. ಮುಂದಿನ ದಿನದಲ್ಲಿ ಭಗವಂತನ ಪ್ರತ್ಯಕ್ಷತೆ ಮಾಡಿಸ್ಬೇಕಾಗ್ತದೆ. ಆವಾಗ್ಲೇನೆ ನೀವು ವಿಜಯ ಮಾಲೆಯ ಮಣಿಗಳು ಆಗ್ತೀರಾ. ಪುರುಷಾರ್ಥದಲ್ಲಿ ಹೇಗೆ ನಂಬರ್ 1 ಇದ್ದೀರೋ, ಓದಿನಲ್ಲೂ ಕೂಡ ನಂಬರ್ 1 ಆಗಿರ್ಬೇಕು, ತಂದೆಯ ಪ್ರೀತಿಯಲ್ಲೂ ಕೂಡ ನಂಬರ್ 1 ಆಗಿರ್ಬೇಕು. ಪ್ರೀತಿಯಲ್ಲಿ ನಂಬರ್ 1 ಆಗಿದ್ದೀರಿ, ಆದ್ರೆ ಓದಿನ ನಂಬರ್ 1 ಇದ್ದೀರಾ? ಒಂದು ದಿನನೂ ಮುರಳಿಯನ್ನು ಏನ್ ಮಾಡಬಾರ್ದು, ಮಿಸ್ ಮಾಡಬಾರ್ದು. ಕೇವಲ ಮುರಳಿಯನ್ನು ಕೇಳೋದಷ್ಟೇ ಅಲ್ಲ, ಮುರಳಿಯಲ್ಲಿ ಹೇಳಿರುವಂತ ಆಳದ ಅರ್ಥವನ್ನ ಜೀವನದಲ್ಲಿ ಧಾರಣೆನೂ ಕೂಡ ಮಾಡಬೇಕು. ಮತ್ತು ಯಾವ್ಯಾವ ಬಲಹೀನತೆಯನ್ನು ತೆಗಿಬೇಕು ಅಂತ ಬಾಬಾ ಹೇಳ್ತಾರೋ ಅದನ್ನು ಕೂಡ ತೆಗಿಬೇಕು. ಜೊತೆಯಲ್ಲಿ ಸಮಯದ ಅನುಸಾರದಲ್ಲಿ ಪರಿವರ್ತನೆಯ ಒಂದು ಸೇವೆಯನ್ನು ಕೂಡ ಮಾಡ್ತಾ ಇರಬೇಕು. ಅದಕ್ಕಾಗಿ ಬಾಬಾ ಒಂದು ಮಾತು ಹೇಳ್ತಾರೆ, ಮಕ್ಕಳೇ ಜನ್ಮ ದಿವಸದ ಪದಮಾಗುಣ ಮುಬಾರಕ್ ಅಂತ ಹೇಳ್ತಾರೆ. ಪದಮಾಗುಣ ಅಂತಂದ್ರೆ ಏನು? 1 ಸೆಕೆಂಡಿನಲ್ಲಿ ಪದುಮದಷ್ಟು ನಮ್ಮಲ್ಲಿ ಸಂಪಾದನೆ ಆಗ್ಬೇಕು. ಪದುಮ ಅಂತಂದ್ರೆ ಏನು? 1ರ ಎದುರುಗಡೆ 16 0 ಹಾಕಿದ್ರೆ ಎಷ್ಟು ಬರ್ತದೆ ಅಷ್ಟು. ಹಾಗಿದ್ರೆ ಅಷ್ಟು ಲಾಭ, ಅಷ್ಟು ಪ್ರಾಫಿಟ್ ಆಗ್ಬೇಕು ಅಂತಂದ್ರೆ ನಿಮ್ಮಲ್ಲಿರುವಂತ ಕರೆಂಟ್ ಇಂದ, ನಿಮ್ಮಲ್ಲಿರುವಂತ ಮಷಿನ್ ಇಂದ ವಿಶ್ವದಲ್ಲಿರುವಂತ ಸರ್ವ ಆತ್ಮರಿಗೆ ತಲುಪುವಂತಹ ಪ್ರಾಡಕ್ಟ್ ರೆಡಿ ಆಗ್ಬೇಕು. 1 ಸೆಕೆಂಡಿನಲ್ಲಿ ರೆಡಿಯಾಗಿ ಅವರಿಗೆ ಹೋಗ್ಬಿಟ್ಟು ತಲುಪಬೇಕು. ಆ ಒಂದು ತಲುಪಿರೋದರ ಸೇವೆಯ ಫಲ ನಿಮ್ ಅಕೌಂಟಿಗೆ ಬಂದು ಜಮಾ ಆಗ್ಬೇಕು. ಇವತ್ತಿನ ಸಾಕಾರ ಮುರಳಿಯಲ್ಲಿ ಹೇಳ್ತಾ ಇದ್ರು ಬಾಬಾ, ಮಕ್ಕಳೇ ಪ್ರಜೆಗಳಾಗೋದೇನು ದೊಡ್ಡ ವಿಷಯ ಅಲ್ಲ. ಎಷ್ಟು ಜನ ಬಾಬನ ಮಗು ಆಗ್ಬಿಟ್ಟು ಡೈವರ್ಸ್ ಆಗ್ಬಿಟ್ಟು ಹೋದ್ಮೇಲೂ ಕೂಡ ಬಾಬನ ಮಕ್ಕಳು ಏನ್ ಮಾಡ್ತಾರೆ, ಪ್ರಜೆಗಳು ಆಗ್ತಾರೆ. ಆದ ನಿಯಮಗಳಿಗೆ ಸೀರಿಯಸ್ನೆಸ್ ಅನ್ನ ಕೊಟ್ಟಿಲ್ಲ ಅಂತಂದ್ರೆ 4, 5ನೇ ನಂಬರ್ನಲ್ಲಿ ಇರುವವರು ಕೂಡ ಫೇಲ್ ಆಗ್ಬಿಡ್ತಾರೆ. ಅದಕ್ಕಾಗಿ ದಯವಿಟ್ಟು ಆತ್ಮೀಯರೇ, ಸಮಯದ ಅನುಸಾರ ಬಾಬಾ ಏನು ಮುರಳಿಯನ್ನು ಹೇಳ್ತಾ ಇದ್ದಾರೆ ಅದನ್ನ ಗಮನ ಕೊಡಿ ಮತ್ತು ಅದರಂತೆ ತಮ್ಮ ಜೀವನವನ್ನ ಪರಿವರ್ತನೆ ಮಾಡ್ಕೊಳ್ಳಿ. ಲಾಸ್ಟ್ ಒಂದು ಮಾತನ್ನ ಹಿಡಿದು ಬಾಬಾ, ಡೈಮಂಡ್ ವರ್ಷ ಕಿ ಮುಬಾರಕ್ ಹೋ, ಡೈಮಂಡ್ ನೈಟ್ ಕಿ, ಡೈಮಂಡ್ ವರ್ಷ ಕಿ, ಡೈಮಂಡ್ ಮಾರ್ನಿಂಗ್. ಅದೇನರ್ಥ? ಡೈಮಂಡ್ ಅಂತಂದ್ರೇನು? ಸಂಗಮಯುಗ. ಸಂಗಮಯುಗ ಅಂತಂದ್ರೇನು? ಬಾಬ್ದಾದ ಜೊತೆ ಸದಾ ಇರುವಂಥದ್ದು. ಡೈಮಂಡ್ ಮಾರ್ನಿಂಗು ಇದೆ, ಹಗಲಲ್ಲೂ ಬಾಬನ್ ಜೊತೆ, ರಾತ್ರಿನೂ ಬಾಬನ್ ಜೊತೆ, ವರ್ಷ ಪೂರ್ತಿ ಬಾಬನ್ ಜೊತೆಗೆ ಇದ್ದುಬಿಟ್ಟು ಭಗವಂತನನ್ನ ಪ್ರತ್ಯಕ್ಷ ಮಾಡಿಸುವಂತಹ ಒಂದು ಸಮಯ. ಪರಮಾತ್ಮ, ಶಕ್ತಿ, ಆತ್ಮ, ಸಾಧನ. ನಾಟಕದಲ್ಲಿ ಪರಮಾತ್ಮನ ಶಕ್ತಿ ಆತ್ಮದ ಮೂಲಕ ಎಲ್ಲ ಕಡೆಗೂ ಹೋಗ್ಬಿಟ್ಟು ಏನಾಗ್ಬೇಕು, ಪರಮಾತ್ಮನ 3 ಧರ್ಮ 2 ಯುಗ ರಚನೆ ಆಗಲಿಕ್ಕೆ ನೀವು ನಿಮಿತ್ತರಾಗಬೇಕು. ಇದು ವರ್ತಮಾನ ಸಮಯದಲ್ಲಿ ಈ ವರ್ಷ ಪೂರ್ತಿ ನಾವು ಶಿವರಾತ್ರಿಯನ್ನು ಆಚರಣೆ ಮಾಡಿದಾಗ ವಿಶ್ವದಲ್ಲಿರುವಂತಹ ಎಲ್ಲ ಮನುಷ್ಯಾತ್ಮರ ಮನಸ್ಸಿನಲ್ಲಿರುವಂತ ಅಜ್ಞಾನ ಹೇಳುವಂತ ಅಜ್ಞಾನದ ಅಂಧಕಾರ ಹೊರಟೋಗ್ತದೆ. ಆಗ್ಲೇನೆ ನೀವು ಶಿವರಾತ್ರಿಯ ಭಗವಂತನ ಜ್ಞಾನಕ್ಕೆ, ಭಗವಂತನ ಪಾಲನೆಗೆ, ಭಗವಂತನ ಪ್ರೀತಿಗೆ, ಭಗವಂತನ ಸ್ನೇಹಕ್ಕೆ ನೀವು ನ್ಯಾಯವನ್ನು ಕೊಟ್ಟ ಹಾಗೆ ಆಗತ್ತೆ. ನಾವು ಇಷ್ಟೆಲ್ಲ ಪುರುಷಾರ್ಥ ಮಾಡಿದ ಮೇಲೂ ಕೂಡ ಅಷ್ಟು ಒಂದು ಬೀಹದ್ದಿನಲ್ಲಿ ನಮ್ಗೆ ಯಾಕೆ ಅನುಭವ ಆಗ್ತಾ ಇಲ್ಲ ಅಂತಂದ್ರೆ ಆ ರೀತಿಯಲ್ಲಿ ನಾವು ಪುರುಷಾರ್ಥವನ್ನ ನಾವು ಮಾಡ್ತಾ ಇಲ್ಲ. ಇನ್ನು ಲಿಮಿಟೇಷನ್ ಅಲ್ಲಿ ನಾವು ಇಟ್ಕೊಂಡಿದ್ದೀವಿ. ಅದಕ್ಕಾಗಿ ಭಗವಂತನ ಮುರಳಿಯನ್ನ ದಯವಿಟ್ಟು ಸಮಯದ ಅನುಸಾರದಲ್ಲಿ ಬಾಬಾ ಏನ್ ಹೇಳ್ತಿದ್ದಾರೆ ಅದನ್ನ ಅರ್ಥ ಮಾಡ್ಕೊಳ್ಳುವಂತ ಪ್ರಯತ್ನವನ್ನ ಮಾಡಿ ಆದಷ್ಟು ಮನಸ್ಸನ್ನ ಪರಮಾತ್ಮನಿಗೆ ಅವನ ಕಾರ್ಯವನ್ನ ಮಾಡಿಸ್ಲಿಕ್ಕೆ ಕೊಡುವಂತ ಪ್ರಯತ್ನವನ್ನ ಮಾಡಿ. ಆವಾಗ ನೋಡಿ ನಿಮ್ಮ ಮೂಲಕ ಭಗವಂತನ ಯಾವ ರೀತಿ ಪ್ರತ್ಯಕ್ಷತೆ ಆಗತ್ತೆ. ಎಷ್ಟು ಭಗವಂತ ನಿಮ್ಮನ್ನು ಉಪಯೋಗ ಮಾಡ್ತಾ ಹೋಗ್ತಾರಲ್ಲ ಅಷ್ಟು ಉಮಂಗ, ಉಲ್ಲಾಸ, ಉತ್ಸವ, ಉತ್ಸಾಹ. ಇನ್ನೂ ಮಾಡ್ಬೇಕು ಅಂತ ಏನಾಗ್ತಾ ಹೋಗ್ತದೆ, ಆಗ್ತಾ ಹೋಗ್ತದೆ.
ಅದಕ್ಕೆ ಬೇಕಾಗಿರುವಂತಹ ಜನನೂ ಬರ್ತಾರೆ, ಅದಕ್ಕೆ ಬೇಕಾಗಿರುವಂತಹ ಧನನೂ ಬರ್ತದೆ. ಪಂಚತತ್ವಗಳು ಕೂಡ ಏನಾಗ್ತವೆ, ಬಂದು ನಿಮಗೆ ಸಹಯೋಗವನ್ನ ಕೊಡ್ತವೆ. ಹೀಗೆ ಬಿ10 ಸೇವೆಯ ಬಗ್ಗೆ, ಬಿ10 ಪುರುಷಾರ್ಥದ ಬಗ್ಗೆ, ಉನ್ನತ ಪೋಸ್ಟ್ ಅನ್ನು ಪಡ್ಕೊಳ್ಳೋದ್ರ ಕಡೆಗೆ ಗಮನವನ್ನ ಕೊಡಿ. ಈ ರೀತಿ ನೀವು ಸತ್ಯವಾದಂತ ಶಿವರಾತ್ರಿಯನ್ನ ಆಚರಣೆ ಮಾಡಿ. ಸರಿನಾ? ಅಚ್ಚಾ. ಓಂ ಶಾಂತಿ. ಥ್ಯಾಂಕ್ ಯು ಬಾಬಾ.